ಹರೇ ಕೃಷ್ಣ. ಸೊ ಎಲ್ಲರಿಗೂ ಈ ಭಾನುವಾರ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷವಾಗಿ ಯುವಕರಿಗೆ ಸಂಬಂಧಿತವಾದಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಇದು ವಿಷಯಗಳೆಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ, ಆದರೆ ವಿಶೇಷವಾಗಿ ಯುವಕರಿಗೆ ಅಂತ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ವಿಷಯ, ಈ ಆಧ್ಯಾತ್ಮಿಕ ಜೀವನ ಕೇವಲ ವಯಸ್ಸಾದವರಿಗೆ ಮಾತ್ರನಾ ಅಥವಾ ಯುವಕರಿಗಲ್ಲವೇ ಅಂತ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಪ್ರಾರ್ಥನೆಗಳಿಂದ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿಧಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ. ಹರೇ ಕೃಷ್ಣ. ಜನರಲಿ ಈ ಪ್ರಶ್ನೆ ಸಾಮಾನ್ಯವಾಗಿ ಜನರು ಕೇಳ್ತಾರೆ, ಎಸ್ಪೆಷಲಿ ಯಾರಾದರೂ ಯುವಕರು ತುಂಬ ಎಳೆ ವಯಸ್ಸಿನಲ್ಲಿ ಆಧ್ಯಾತ್ಮಿಕದಲ್ಲಿ ರುಚಿ ತೋರಿಸಿದ್ರೆ ಪ್ರಶ್ನೆ ಕೇಳ್ತಾರೆ ಜನರು, ಇದೇನು ವಯಸ್ಸು, ಈ ವಯಸ್ಸಲ್ಲಿ ಯಾಕೆ ನೀನು ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತೀಯಾ, ಎಲ್ಲ ಹರಿಕೃಷ್ಣ ಜಪ ಮಾಡ್ತೀಯಾ ಅಥವಾ ದೇವ್ರ ಪೂಜೆ ಮಾಡ್ತೀಯಾ, ಇದು ಆಟ ಆಡೋ ವಯಸ್ಸು, ಮೋಜು ಮಾಡುವ ವಯಸ್ಸು, ಎಲ್ಲ ಮೋಜು ಮಸ್ತಿ ಎಲ್ಲ ಮುಗಿಸಿದ ಮೇಲೆ, ವಯಸ್ಸಾದ ಮೇಲೆ, ರಿಟೈರ್ಡ್ ಆದ್ಮೇಲೆ ನೀನು ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತ. ಈ ರೀತಿ ಪ್ರಶ್ನೆ, ಒಂದು ಅನಿಸಿಕೆ ಜನರಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ತಾವೆಲ್ಲರೂ ಕೂಡ ಈ ರೀತಿ ಒಂದು ಅನಿಸಿಕೆಯನ್ನ ಕೇಳಿರಬಹುದು. ಸೊ ಆದರೆ ವಯಸ್ಸಾಗಿರೋ ಜನರನ್ನು ನೋಡಿದ್ರೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಇಲ್ಲ, ತುಂಬಾ ಕಡಿಮೆ ಜನ. ವಯಸ್ಸಾದರೂ ಕೂಡ ತುಂಬಾ ಚಿಂತೆಯಲ್ಲಿ ತೊಡಗಿರ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಒಂದು ಶ್ಲೋಕ ಇದೆ ಶಂಕರಾಚಾರ್ಯರು, ಬಾಲಸ್ತಾವತ್ ಕ್ರೀಡಾಸಕ್ತ. ಒಬ್ಬ ಹುಡುಗ ಕ್ರೀಡೆಯಲ್ಲಿ ಅಂದ್ರೆ ಆಟ ಆಡೋದ್ರಲ್ಲಿ ಹೆಚ್ಚು ರುಚಿಯನ್ನು ತೋರಿಸ್ತಾನೆ. ತರುಣಸ್ತಾವದ್ ತರುಣೀಸಕ್ತ. ತರುಣಾವಸ್ಥೆಯಲ್ಲಿ ಅಂದ್ರೆ ಯೌವನಾವಸ್ಥೆಯಲ್ಲಿ, ವಯಸ್ಸಿನಲ್ಲಿ ಒಬ್ಬ ತರುಣಿಯ ಹಿಂದೆ ಆಸಕ್ತನಾಗಿ ಅವನು ಅವರಿಂದ ಹೋಗ್ತಾ ಇರ್ತಾನೆ. ಜನರಲಿ ಶಾಲಾ ಕಾಲೇಜುಗಳಲ್ಲಿ ಇದನ್ನ ನೋಡ್ಬೋದು. ತುಂಬಾ ಟಿವಿ ಮೂವೀಸ್ ಅಲ್ಲೂ ಕೂಡ, ಚಲನಚಿತ್ರಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಹೆಚ್ಚು ತೋರಿಸ್ತಾರೆ. ಸೊ ಬಾಲಸ್ತಾವದ್ ಕ್ರೀಡಾಸಕ್ತ, ತರುಣಸ್ತಾವದ್ ತರುಣೀಸಕ್ತ, ವೃದ್ಧಸ್ತಾವದ್ ಚಿಂತಾಮಗ್ನ. ವೃದ್ಧಾವಸ್ಥೆಯಲ್ಲಿ ಜನರು ಸಾಮಾನ್ಯವಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾರೆ? ತಮ್ಮ ಆಸೆಗಳು ಪೂರ್ತಿ ಆಗ್ಲಿಲ್ಲ, ಆಸೆಗಳನ್ನ ಹೇಗೆ ಪೂರೈಸುವುದು ಅಂತ ಚಿಂತೆ ಮಾಡ್ತಾರೆ. ಅಥವಾ ತಾವು ಗಳಿಸಿರುವಂತಹ ಆಸ್ತಿ, ಅಂತಸ್ತು, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್, ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಸೊ ಒಂದು ಕತೆ ಇದೆ, ಒಬ್ಬ ಮುದುಕ ವಯಸ್ಸಾಗಿತ್ತು, ಆದ್ರೆ ಅವನಿಗೆ ಯಾವ ರೀತಿಯ ಒಂದು ಆಧ್ಯಾತ್ಮಿಕ ಇಂಟ್ರೆಸ್ಟ್, ಅಭಿರುಚಿ ಇರಲಿಲ್ಲ ಆಧ್ಯಾತ್ಮಿಕ ವಿಷಯಗಳಲ್ಲಿ. ಕೇವಲ ದುಡ್ಡಿನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದ. ಇದು ಬಿಸ್ನೆಸ್ ಮಾಡು, ಅದು ಬಿಸ್ನೆಸ್ ಮಾಡು, ಬಿಸ್ನೆಸ್ಸೇ ಮಾಡ್ತಾ ಇದ್ದ, ದುಡ್ಡು ಗಳಿಸಕ್ ಪ್ರಯತ್ನ ಪಡ್ತಾ ಇದ್ದ. ಅವ್ರ ಮಕ್ಕಳಿಗೆ ಸ್ವಲ್ಪ ಚಿಂತೆ ಆಯ್ತು, ಈ ವಯಸ್ಸಲ್ಲಿ ಕೂಡ ಇವನು ಬರೀ ಬಿಸ್ನೆಸ್ ಬಗ್ಗೆ ಚಿಂತೆ ಮಾಡ್ತಾನೆ, ಸ್ವಲ್ಪ ಏನಾದ್ರು ಆಧ್ಯಾತ್ಮಿಕ ರುಚಿ ಬೆಳೆಸಬೇಕು ಅಂತ. ಆಗ ಒಬ್ಬ ಬ್ರಾಹ್ಮಣರನ್ನ ಕರೆದು ಹೇಳಿದಾರೆ, ಇವರನ್ನ ತೀರ್ಥಯಾತ್ರೆ ಕರ್ಕೊಂಡು ಹೋಗಿ ಅಂತ.
ಆ ತೀರ್ಥಯಾತ್ರೆಗೆ ಹೋಗಿ ಭ್ರಮಣ ಮಾಡಿದ್ರೆ, ತೀರ್ಥ ಸ್ಥಳಗಳಲ್ಲಿ ಸ್ವಲ್ಪ ಸುತ್ತಾಡಿದ್ರೆ ಸ್ವಲ್ಪ ಆಧ್ಯಾತ್ಮಿಕ ಇಂಟ್ರೆಸ್ಟ್ ಬರ್ಬೋದು ಅಂತ. ಸೊ ಇವರನ್ನ ಕಾಶಿ ಕರ್ಕೊಂಡು ಹೋಗ್ತಾರೆ. ಕಾಶಿ ಈಗ ಸದ್ಯಕ್ಕೆ ಅದು ವಾರಾಣಸಿ ಅಂತ ಕರೀತಾರೆ ಕಾಶಿಗೆ. ಸೊ ತಮ್ಮಲ್ಲಿ ಯಾರಾದ್ರೂ ಹೋಗಿದ್ದೀರಾ ಕಾಶಿಗೆ? ಹೋಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ. ಕಾಶಿ ತುಂಬಾ ತೀರ್ಥ ಸ್ಥಾನ, ಅದು ಉತ್ತರ ಭಾರತದಲ್ಲಿ ಬರುತ್ತೆ. ಸೊ ಕಾಶಿ ನಾವು ಹೋಗಿದ್ವಿ ಕೆಲವು ವರ್ಷಗಳ ಹಿಂದೆ. ಆ ಕಾಶಿಲಿ ಒಂದೊಂದು ಗಂಗಾ ನದಿಯ ತಟದಲ್ಲಿ ಒಂದು ಘಾಟ್ ಇದೆ, ಅಂದ್ರೆ ಒಂದು ತೀರ್ಥ ಸ್ಥಳ ಇದೆ, ಅಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ. ಅದರ ಪಕ್ಕದಲ್ಲಿ ಅಲ್ಲಿ ಒಂದು ಸ್ಮಶಾನ ಭೂಮಿ ಇದೆ, ಅಂದ್ರೆ ಎಲ್ಲ ಚಿತೆಗಳನ್ನ ತಂದು ಅಲ್ಲಿ ಸುಡ್ತಾ ಇರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಮೃತದೇಹಗಳಲ್ಲಿ ಬರ್ತಾ ಇರುತ್ತೆ. ಒಂದ್ 4 ಜನ ಅದನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ. ರಾಮ್ ನಾಮ್ ಸತ್ಯ ಹೇ ಅನ್ನೋದ್ರ ಅರ್ಥ ಏನು? ಆಕ್ಚುಲಿ ರಾಮ್ ನಾಮ್ ಸತ್ಯ ಹೇ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಸತ್ತಿರೋರಿಗಲ್ಲ, ಅದು ಬದುಕಿರೋರಿಗೆ. ಯಾರು ಬದುಕಿದಾರೋ ಅಟ್ಲೀಸ್ಟ್ ನೀವು ರಾಮ್ ನಾಮವನ್ನು ಈಗಾದ್ರೂ ತಗೊಳ್ಳಿ ಅಂತ. ಸತ್ತ ಮೇಲೆ ತಗೊಳಕ್ ಆಗಲ್ಲ, ಅಟ್ಲೀಸ್ಟ್ ಜೀವಂತವಾಗಿದ್ದಾಗ ರಾಮ ನಾಮವನ್ನು ತಗೊಳ್ಳಿ ಅಂತ ಒಂದು ಸಂದೇಶವನ್ನ ಅದು ಕೊಡ್ತಾ ಬರ್ತಾ ಇರ್ತಾರೆ, ರಾಮ್ ನಾಮ್ ಸತ್ಯ ಹೇ ಅಂತ. ಮತ್ತೆ ಕಂಟಿನ್ಯೂಸ್ ಆಗಿ ಚಿತೆ ಅದು ಶರೀರಗಳು ಬರ್ತಾ ಇರುತ್ತೆ, ಸುಡ್ತಾ ಇರ್ತವೆ. ಅಲ್ಲಿ ಅನಿಸಿಕೆ ಏನಂದ್ರೆ, ಯಾರು ಅಲ್ಲಿ ದೇಹವನ್ನ ತ್ಯಜಿಸ್ತಾರೋ ಮತ್ತೆ ಯಾರು ಅಲ್ಲಿ ಶರೀರ ಬಿಡ್ತಾರೋ ಅವರ ಕಿವಿಯಲ್ಲಿ ಶಿವ ಬಂದು ರಾಮನಾಮವನ್ನು ಹೇಳಿ ಅವರಿಗೆ ಒಂದು ಮುಕ್ತಿಯನ್ನು ಕೊಡ್ತಾನೆ ಅಂತ ಒಂದು ಪೌರಾಣಿಕ ಕಥೆ ಅಲ್ಲಿದೆ. ಸೊ ಈ ಮಣಿಕರ್ಣಿಕಾ ಘಾಟ್ ಅಲ್ಲಿ ಚಿತೆಗಳು ಬಂದು ಉರಿತಾ ಇತ್ತು. ಸೊ ಈ ಮುದುಕನನ್ನ ಅಲ್ಲಿ ಕರ್ಕೊಂಡು ಬರ್ತಾರೆ. ಅವನ್ ನೋಡ್ತಾನೆ, ಎಷ್ಟೊಂದು ಬೆಂಕಿ ಉರಿತಾ ಇದೆ, ಒಂದಾದ್ಮೇಲೆ ಒಂದು ಬೆಂಕಿ ಹಚ್ತಾನೆ ಇದ್ದಾರೆ, ಸುಡ್ತಾ ಇದೆ. ಇದನ್ನ ನೋಡಿ ಅವನ ಕಣ್ಣಲ್ಲಿ ನೀರು ಬಂತು, ಅವನ್ ಅಳಕ್ ಶುರು ಮಾಡ್ದ. ಅವೇ ಬ್ರಾಹ್ಮಣ ನೋಡ್ತೇನೆ, ಅಟ್ಲೀಸ್ಟ್ ಈಗಾದ್ರೂ ಇವನಿಗೆ ಸ್ವಲ್ಪ ಆಧ್ಯಾತ್ಮಿಕ ಸಾವು ಮತ್ತೆ ಹುಟ್ಟಿನ ಬಗ್ಗೆ ಒಂದು ಆಸಕ್ತಿ ಉಂಟಾಗ್ತಾ ಇದೆ ಅಂತ ಇವನಿಗೆ ಸಂತೋಷ ಆಗುತ್ತೆ. ಕಣ್ಣಲ್ಲಿ ನೀರು ಸುರಿತಾ ಇದೆ, ಅಳ್ತಾ ಇದ್ದಾನೆ. ಆಗ ಬ್ರಾಹ್ಮಣ ಕೇಳ್ತಾನೆ, ಯಾಕೆ ಅಳ್ತಾ ಇದೀಯ ಅಂತ. ಆಗ ಮುದುಕ ಹೇಳ್ತಾನೆ, ಅಯ್ಯೋ ನಾನು ಇಡೀ ಜೀವನ ವ್ಯರ್ಥ ಮಾಡ್ಬಿಟ್ಟೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಹೌದು ಹೌದು ಸರಿ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇದೇ ಇದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋದು ಅಂತ. ಆಗ ಬ್ರಾಹ್ಮಣ ಮುದುಕ ಹೇಳ್ತಾನೆ, ಆಕ್ಚುಲಿ ಇಡೀ ಜೀವನ ವೇಸ್ಟ್ ಮಾಡಿದೆ, ಮೊದ್ಲೇ ಗೊತ್ತಾಗ್ದಿರ್ಬೇಕು, ನಾನು ಇಲ್ಲಿ ಬಂದೇ ಬಿಡ್ತಿದ್ದೆ, ಬೇಗನೆ ಬಂದ್ಬಿಡ್ತಿದ್ದೆ, ಇಷ್ಟು ಎಲ್ಲಾ ಜೀವನ ವ್ಯರ್ಥ ಮಾಡಿದ ಮೇಲೆ ನಾನು ಇಲ್ಲಿ ಬಂದೆ ಅಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ಕರೆಕ್ಟ್, ಅರ್ಥ ಆಗ್ತಿದೆ ನಿನಗೆ, ಇನ್ನು ಹೇಳಿ ಏನ್ ರಿಯಲೈಸೇಷನ್, ಏನ್ ಸಾಕ್ಷಾತ್ಕಾರ ಆಗ್ತಿದೆ ನಿನ್ಗೆ ಅಂತ. ಆಗ ಮುದುಕ ಹೇಳ್ತಾನೆ, ಅಯ್ಯೋ ಏನ್ ಮಾಡ್ಲಿ, ನಾನು ಊರಲ್ಲಿ ಆ ಬಿಸ್ನೆಸ್ ಮಾಡ್ತಾ ಇದ್ದೆ, ಆ ಬಿಸ್ನೆಸ್ ಬಿಟ್ಟು ಈ ಒಂದು ಸೌದೆ ಬಿಸ್ನೆಸ್ ಮಾಡಿದ್ರೆ ಎಷ್ಟೊಂದು ಲಾಭ ಪಡಿತಾ ಇದ್ದೆ ನಾನು. ನೋಡಿ ಇಲ್ಲಿ ಎಷ್ಟೊಂದು ಪ್ರಾಸ್ಪೆಕ್ಟಿವ್ ಬಿಸ್ನೆಸ್ ಪ್ರಾಸ್ಪೆಕ್ಟ್ ಇದೆ ಇಲ್ಲಿ, ಎಷ್ಟೊಂದು ಸೌದೆಗೆ ಅಂದ್ರೆ ಸುಡೋ ಬೆಂಕಿ ಸುಡೋದಿಕ್ಕೆ ಸೌದೆ ಯೂಸ್ ಮಾಡ್ತಾರಲ್ಲ ಚಿತೆಯಲ್ಲಿ, ಆ ಒಂದು ಬಿಸ್ನೆಸ್ ಎಷ್ಟೊಂದು ಬಿಸ್ನೆಸ್ ಮಾಡಬಹುದಿತ್ತು, ಮೊದ್ಲೇ ಬಂದಿದ್ರೆ ಅಂತ. ಆ ಬ್ರಾಹ್ಮಣ ಅಯ್ಯೋ ಈ ವಯಸ್ಸಲ್ಲೂ ಕೂಡ ಏನ್ ಬರೇ ದುಡ್ಡಿನ ಬಗ್ಗೆನೆ ನೋಡ್ತಾ ಇದ್ದಾನೆ, ಎಲ್ಲಿ ನೋಡಿದ್ರು ದುಡ್ಡು ಕಾಣುತ್ತೆ. ನೋಡಿ, ಯಾರ ಕಣ್ಣಲ್ಲಿ ಯಾವ ರೀತಿಯ ದೃಷ್ಟಿ ಇದೆ ಅದನ್ನೇ ನೋಡ್ತಾರೆ. ಕೆಲವೊಬ್ರ ಕಣ್ಣಲ್ಲಿ ಏನ್ ನೋಡಿದ್ರು ದುಡ್ಡು ಕಾಣುತ್ತೆ ಅಷ್ಟೇ. ಒಂದ್ ಪೆನ್ ನೋಡಿದ್ರೆ ಹೋಗಿ 10 ರೂಪಾಯಿ ಇರುತ್ತೆ, ಕಾರು ಮೋಸ್ಟ್ಲಿ ಒಂದು 10 ಲಕ್ಷದ ಇರ್ಬೋದು, ಬಿಲ್ಡಿಂಗ್ ನೋಡಿದ್ರೆ ಬಿಲ್ಡಿಂಗ್ ಮೋಸ್ಟ್ಲಿ ಒಂದು 5 ಕೋಟಿ ಇರ್ಬೋದು. ಏನ್ ನೋಡಿದ್ರು ದುಡ್ಡು ಕಾಣುತ್ತೆ ಅವ್ರಿಗೆ. ಏನೊಬ್ರ ಕಣ್ಣಲ್ಲಿ ಬೇರೆ ಏನೋ ಕಾಮ ಕಾಣುತ್ತೆ, ಏನ್ ನೋಡಿದ್ರು ಅದನ್ನ ಭೋಗಿಸ್ಬೇಕು, ನಾನು ತಗೋಬೇಕು, ಅದು ತಗೋಬೇಕು ಅಂತ. ಸೊ ಈ ರೀತಿ ಯಾವ ಮನೋಭಾವನೆ, ಯಾವ ರೀತಿ ಒಂದು ದೃಷ್ಟಿಕೋನ ಅವ್ರು ಬೆಳೆಸ್ಕೊಂಡಿರ್ತಾರೋ ಅದೇ ರೀತಿ ಅವ್ರಿಗೆ ಜಗತ್ತು ಕಾಣುತ್ತೆ. ಸೊ ಈ ಮುದುಕ ಸೊ ಈ ವಯಸ್ಸಲ್ಲಿ ಕೂಡ, ಸಾಯೋ ವಯಸ್ಸಲ್ಲಿ ಕೂಡ ಅವ್ನು ಬರೀ ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. ಸೊ ಈ ರೀತಿ ವೃದ್ಧಸ್ತಾವತ್ ಚಿಂತಾಮಗ್ನ ಅನ್ನೋದು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ತರುಣಸ್ತಾವತ್ ತರುಣೀಸಕ್ತ, ಬಾಲಸ್ತಾವತ್ ಕ್ರೀಡಾಸಕ್ತ, ದೆನ್ ವೃದ್ಧಸ್ತಾವತ್ ಚಿಂತಾಮಗ್ನ ಪರೇ ಬ್ರಾಹ್ಮಣಿ ಕೋಪಿನಸಕ್ತ. ಸೊ
ಈ ಒಂದು ಕಾರ್ಯಗಳಲ್ಲಿ ಜನರು ವ್ಯಸ್ತವಾಗಿರ್ತಾರೆ, ಆದರೆ ಪರಬ್ರಹ್ಮನ್ ಅಂದ್ರೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ, ದೇವರನ್ನ ತಿಳ್ಕೊಳ್ಳೋದ ಬಗ್ಗೆ ಯಾರಿಗೂ ಯಾವ ರೀತಿಯ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ನಾವು ತಿಳ್ಕೊಬಹುದು. ರೈಟ್. ಸೊ ಈ ರೀತಿ ಜನರು ಹುಟ್ಟಿನಿಂದ ಸಾವಿನವರೆಗೂ ಬರೀ ಇಂದ್ರ ತೃಪ್ತಿಯಲ್ಲಿ ತೊಡಗಿರ್ತಾರೆ. ಸೊ ಈಗ ಒಂದು ಪವರ್ ಪಾಯಿಂಟ್ ಇದೆ ನನ್ನ ಹತ್ರ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇದು ಇವತ್ತಿನ ವಿಷಯವಾಗಿತ್ತು. ವೈ ಎಕ್ಸೆಪ್ಟ್ ಸ್ಪಿರಿಚುಯಾಲಿಟಿ ಇನ್ ಯೂತ್? ಆಧ್ಯಾತ್ಮಿಕ ಜೀವನ ಕೇವಲ ವಯಸ್ಸಾದವರಿಗೆ ಮಾತ್ರವೇ ಅಥವಾ ಯುವಕರಿಗಲ್ಲವೇ? ಸೊ ಒಂದ್ ಕಡೆ ಯುವಕರಿದ್ದಾರೆ, ಇನ್ನೊಂದ್ ಕಡೆ ವಯಸ್ಸಾದವರಿದ್ದಾರೆ. ನೋಡೋಣ. ಫಸ್ಟ್ ಪ್ರಶ್ನೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ಹೂ ಇಸ್ ಓಲ್ಡ್? ಯಾರು ವಯಸ್ಕರು ಅಥವಾ ಮುದುಕರು? ಯಾರಾದ್ರೂ ಹೇಳ್ಬೋದಾ? ವಾಟ್ ಇಸ್ ದ ಡೆಫಿನಿಷನ್ ಆಫ್ ಹೂ ಇಸ್ ಓಲ್ಡ್? ಯಾರಿಗೆ ನಿಜವಾಗೂ ವಯಸ್ಸಾಗಿದೆ? ಎನರ್ಜಿ ಇಲ್ಲ. ಓಕೆ, ಎನರ್ಜಿ ಇಲ್ಲದವರಿಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಓಕೆ, ಇನ್ನೊಬ್ರು ಏನು ಹೇಳ್ತಾ ಇದ್ರು? ಓಕೆ, ಎನರ್ಜಿ ಶಕ್ತಿ ಇಲ್ಲದವರು, ಅದಕ್ಕೆ ಇನ್ನೊಂದು ಕೋಲ್ ಇಟ್ಕೊಂಡು ನಡೀತಾರೆ, ರೈಟ್? ಅದಕ್ಕೆ ವಯಸ್ಸಾಗಿದೆ ಅಂತ ಕರೀತಾರೆ. ಮತ್ತೇನಾದ್ರೂ ಉತ್ತರಗಳಿದ್ಯಾ? ಯಾರಿಗೆ ವಯಸ್ಸಾಗಿದೆ? ಎಸ್ ರಾಕೇಶ್. ಯಾರು ಹೋಪ್ ಕಳ್ಕೊಂಡಿರ್ತಾರಲ್ಲ ಅವರು ವಯಸ್ಸಾದವರು. ಹೋಪ್ ಕಳ್ಕೊಂಡವರು. ಓಕೆ, ಯಾರು ನಿರಾಶರಾಗಿದ್ದಾರೆ ಅಥವಾ ಹೋಪ್ ಕಳ್ಕೊಂಡಿದ್ದಾರೆ. ಓಕೆ, ಮತ್ತೆ ಯಾರ್ದು ಏನಾದ್ರು ಉತ್ತರ ಇದೆಯಾ? ಹೂ ಇಸ್ ಓಲ್ಡ್? ಯಾರು ಮುದುಕರು? ಓಕೆ, ಇವ್ರಿಗೆ ನೋಡಿ, ಬಿಳಿ ಕೂದಲು ಕಾಣ್ತಾ ಇದೆ, ತಲೆಯಲ್ಲಿ ಕೂದಲೇ ಇಲ್ಲ, ಅದು ಕೂಡ ವಯಸ್ಸಾದವರು. ಓಕೆ, ಶಕ್ತಿ ಇಲ್ಲ. ಈ ಶಂಕರಾಚಾರ್ಯ ಇನ್ನೊಂದು ಶ್ಲೋಕ ಹೇಳ್ತಾರೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತುಂ ತುಂಡಂ ವೃದ್ಧೋ ಯಾತಿ ಗೃಹತ್ವಾ ದಂಡಂ. ಇದು ವಯಸ್ಸು. ಲಕ್ಷಣಗಳೇನು? ವಯಸ್ಸಿನ ಲಕ್ಷಣಗಳು ಅಂಗಂ ಗಲಿತಂ, ಎಲ್ಲ ಅಂಗಗಳ ಶಕ್ತಿ ಗಲಿತವಾಗಿದೆ ಅಂದ್ರೆ ಕಳ್ಕೊಂಡು ಹೋಗುತ್ತೆ. ಫಲಿತಂ ಮುಂಡಂ, ಎಲ್ಲ ತಲೆಯಲ್ಲಿ ಕೂದಲು ನ್ಯಾಚುರಲ್ ಆಗಿ ಉದುರೋಗ್ಬಿಟ್ಟಿರುತ್ತೆ ಅಥವಾ ಬಿಳಿಯಾಗಿರುತ್ತೆ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತುಂ ತುಂಡಂ, ಎಲ್ಲ 32 ಹಲ್ಲುಗಳು ಎಲ್ಲ ಮುರ್ಕೊಂಡು ಹೋಗಿರುತ್ತೆ, ಬಿದ್ದೋಗಿರುತ್ತೆ. ದಶನ ವಿಹೀನಂ ಜಾತುಂ ತುಂಡಂ ವೃದ್ಧ ಯಾತಿ ಗೃಹತ್ವ ದಂಡಂ, ಏನೊಂದು 3ನೇ ಕಾಲು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಆದರೆ ತದಪಿನ ಮುಂಚಿತೆ ಆಶಾ ಪಿಂಡಂ, ಇಷ್ಟು ವಯಸ್ಸಾದ್ರೂ ಕೂಡ ಆಶಾ ಹೋಗೋದಿಲ್ಲ, ನಾನು ಭೋಗಿಸಬೇಕು ಅನ್ನೋ ಆ ಇಚ್ಛೆ ಹೋಗೋದಿಲ್ಲ. ಸೊ ವಯಸ್ಸಾದವರ ಲಕ್ಷಣಗಳನ್ನು ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಈ ಶ್ಲೋಕದಲ್ಲಿ. ಸೊ ನಿಜವಾಗ್ಲೂ ವಯಸ್ಸಾದವರು ಯಾರು ಅಂತಂದ್ರೆ ಅದಕ್ಕೆ ಒಂದು ಖಚಿತವಾದ ಉತ್ತರ ಏನಂದ್ರೆ, ಯಾರು ಸಾವಿಗೆ ನಿಕಟವಾಗಿದ್ದಾರೋ ಅವರಿಗೆ ವಯಸ್ಸಾಗಿದೆ, ಅವರು ಮುದುಕರು. ಸಪೋಸ್ ಒಬ್ಬ ವ್ಯಕ್ತಿ, ಅವರಿಗೆ ಈಗ 60 ವರ್ಷ ಆಗಿದೆ, ಫಾರ್ ಎಕ್ಸಾಂಪಲ್ ಉದಾಹರಣೆ ತಗೊಳ್ಳಿ, ಅವ್ರಿಗೆ 60 ವರ್ಷ ಆಗಿದೆ, ಆದ್ರೆ ಅವರು ಇನ್ನು 20 ವರ್ಷ ಬಾಳ್ತಾರೆ, 80 ವರ್ಷಕ್ಕೆ ಅವ್ರು ನಿಧನವಾಗ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಇನ್ನೊಬ್ಬ ವ್ಯಕ್ತಿ, ಅವನಿಗೆ 20 ವರ್ಷ ಆಗಿದೆ ಈಗ, ಆದ್ರೆ ಇನ್ನೂ 2 ವರ್ಷ ಮಾತ್ರ ಇದೆ ಅವನ ಹತ್ರ. 22ನೇ ವಯಸ್ಸಿಗೆ ಏನೋ ಕ್ಯಾನ್ಸರ್ ಬರುತ್ತೆ, ಏನೋ ಬರುತ್ತೆ, ಅವನು ಸತ್ತೋಗ್ತಾನೆ. ಸೊ ಇವರಿಬ್ರಲ್ಲಿ ಯಾರು ಮುದುಕರು? ಯಾರಿಗೆ ನಿಜವಾಗ್ಲೂ ವಯಸ್ಸಾಗಿದೆ? 60 ವರ್ಷದ ವ್ಯಕ್ತಿಗೋ ಅಥವಾ 20 ವರ್ಷದ ವ್ಯಕ್ತಿಗೆ? ನಿಮ್ಮ ಅನಿಸಿಕೆ ಏನು? ಯಾರಿಗೆ ನಿಜವಾಗ್ಲೂ ವಯಸ್ಸಾಗಿದೆ? ಎಸ್, ನಿಶಾಂತ್ ಇಸ್ ಟೆಲ್ಲಿಂಗ್, ಯಾರಿಗೆ 20 ವರ್ಷ ವಯಸ್ಸಾಗಿದೆ, ಹಿ ಈಸ್ ರಿಯಲಿ ಓಲ್ಡ್, ಅವರು ವಯಸ್ಕರು. ಯಾಕಂದ್ರೆ ಅವ್ನು ಬೇಗ ಸಾಯ್ತಾ ಇದ್ದಾನೆ, ಅವ್ನು 2 ವರ್ಷದಲ್ಲಿ ಸಾಯ್ತಾನೆ, ಇನ್ನೊಬ್ಬ 20 ವರ್ಷದ ನಂತರ ಸಾಯ್ತಾನೆ. ಸೊ ಪ್ರಾಕ್ಸಿಮಿಟಿ ಟು ಡೆತ್, ಯಾರು ಸಾವಿಗೆ ಹತ್ತಿರವಿದಾರಲ್ಲ ಅವ್ರಿಗೆ ವಯಸ್ಸಾಗಿದೆ. ಸೊ ಸಾವು ಯಾವಾಗ ಬರುತ್ತೆ? ಸಾವು ಯಾವಾಗ ಬರುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ, ರೈಟ್? ಆಸ್ ಶ್ಯೂರ್ ಆಸ್ ಡೆತ್ ಜಾತಸ್ಯ ಹಿ ಧ್ರುವೋ ಮೃತ್ಯೋ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹರ್ಯರ್ಥೆ ನತ್ವಂ ಶೋಚಿತುಮರ್ಹಸಿ. ಸೊ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಶ್ಲೋಕ ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯುಂ, ಹುಟ್ಟಿದವರಿಗೆ ಸಾವು ಖಚಿತ.
ಮತ್ತೆ ಸತ್ತವರಿಗೆ ಹುಟ್ಟು ಕೂಡ ಖಚಿತ. ಈ ಸಾವು ಖಚಿತವಾಗಿ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ನಮ್ಮ ವಿಧಿಯ ಪ್ರಕಾರ, ನಮ್ಮ ಕರ್ಮದ ಅನುಸಾರವಾಗಿ ಬರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಮ್ಮೆ ನಾವು ನೋಡ್ತೀವಿ, ಜನರು ಪಿಕ್ನಿಕ್ ಅಂತ ಹೋಗಿರ್ತಾರೆ, ಅಥವಾ ಜನರು ಏನೋ ಒಂದು ಕೆಲಸ ಮಾಡಕ್ ಹೋಗಿರ್ತಾರೆ, ಅಲ್ಲಿ ಸಡನ್ ಆಗಿ ಸತ್ತೋಗ್ಬಿಡ್ತಾರೆ. ಡೇಂಜರ್. ಸಾವು ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ. ಸೊ ಒಂದು ವಿಡಿಯೋ ತೋರಿಸ್ತೀನಿ. ತುಂಬಾ ಡೇಂಜರಸ್ ವಿಡಿಯೋ ಇದು, ನೋಡಿ. ಇಲ್ಲಿ ಮೋಜ್ ಮಾಡಕ್ಕೆ ಅಂತ ಸ್ಕೂಲ್ ಹುಡುಗರು ಟೀಚರು ಹೋಗಿದ್ರು, ಸಡನ್ ಆಗಿ ಏನಾಯ್ತು ನೋಡಿ. ಇದು ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದು ಜಲಪಾತ. ಅಲ್ಲಿ ಒಂದು ಪಿಕ್ನಿಕ್ ಅಂತ ಹೋಗಿದ್ದಾರೆ. ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಇರುವಂತ ಡ್ಯಾಮ್ ಓಪನ್ ಮಾಡಿಬಿಟ್ಟಿದ್ದಾರೆ. ಆ ಡ್ಯಾಮ್ ಇಂದ ನೀರು ಬರ್ತಾ ಇದೆ. ನೀರಿನ ಪ್ರವಾಹ ಹೆಚ್ಚಾಗುತ್ತೆ. ಕೆಲವು ಜನ ನೀರಲ್ಲಿ ಹರ್ಕೊಂಡು ಹೋಗ್ಬಿಡ್ತಾರೆ. ಸೊ ತುಂಬಾ ಭಯಂಕರವಾದ ಒಂದು ವಿಡಿಯೋ ಅದು. ಸೊ ಯಾರಿಗೆ ಗೊತ್ತಿತ್ತೋ ಈ ರೀತಿ ಬರುತ್ತೆ ಅಂತ. ರೀಸೆಂಟ್ ಆಗಿ ಹಿಮಾಲಯದಲ್ಲೂ ಕೂಡ, ಉತ್ತರಾಖಂಡಲ್ಲೂ ಕೂಡ ಜಲಪಾತವಾಯಿತು. ಅಂದ್ರೆ ಗ್ಲೇಷಿಯರ್ ಇಂದ ನೀರು ಬಂತು. ಪ್ರವಾಹ, ಎಷ್ಟೊಂದು ಪ್ರವಾಹ, ಒಂದು ಕ್ಷಣದಲ್ಲಿ ಎಲ್ಲ ನಾಶವಾಗುತ್ತೆ. ಸೊ ಈ ರೀತಿ ಸಾವು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಅನೌನ್ಸ್ಮೆಂಟ್ ಮಾಡಿ ಬರೋದಿಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ. ಸ್ಕೂಲ್ ಕಾಲೇಜಲ್ಲಿ ಕೆಲವೊಮ್ಮೆ ಎಕ್ಸಾಮ್ ತಗೊಂತಾರೆ, ಅದಕ್ಕೆ ಏನಂತಾರೆ ಸರ್ಪ್ರೈಸ್ ಟೆಸ್ಟ್ ಅಂತ ಹೇಳ್ತಾರೆ. ಸಡನ್ ಆಗಿ ಟೀಚರ್ ಬರ್ತಾರೆ, ಇವತ್ತು ಎಕ್ಸಾಮ್, ಸ್ಟೂಡೆಂಟ್ಸ್ಗೂ ಸರ್ಪ್ರೈಸ್ ಟೆಸ್ಟ್ ಅಂತ ಇರುತ್ತೆ. ಅಂದ್ರೆ ಸ್ಟೂಡೆಂಟ್ಸ್ ರೆಡಿ ಆಗಿರ್ಬೇಕು, ಯಾವಾಗ್ಲೂ ರೆಡಿ ಆಗಿರ್ಬೇಕು. ಅದೇ ರೀತಿ ನಾವು ಕೂಡ ಸಾವು ಖಚಿತ, ಅದಕ್ಕೆ ಸಾವಿಗೆ ರೆಡಿ ಆಗ್ಬೇಕು, ಪ್ರಿಪೇರ್ ಆಗಿರ್ಬೇಕು. ನಾವು ಆಧ್ಯಾತ್ಮಿಕ ಜೀವನವನ್ನ ಈಗ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆಗ ನಾವು ಸಾವಿಗೆ ರೆಡಿ ಆಗಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಸಾವು ಬಂದಾಗ ನಾವು ಪ್ರಿಪೇರ್ ಆಗಕ್ಕಾಗಲ್ಲ. ಎಕ್ಸಾಮ್ ಬಂದಾಗ ಪ್ರಿಪರೇಷನ್, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡೋದು ತಪ್ಪು. ನಾವು ಶಸ್ತ್ರಾಭ್ಯಾಸ ಮುಂಚೆನೆ ಮಾಡ್ಬೇಕು. ಸೊ ನಾವು ಈಗ ಕೃಷ್ಣನನ್ನ ಸ್ಮರಿಸೋದಕ್ಕೆ ಪ್ರಯತ್ನ ಪಟ್ರೆ, ನಾವು ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭ ಮಾಡಿದ್ರೆ, ನಮ್ಮ ಅಂತಕಾಲದಲ್ಲಿ ಅದೇ ಬಂದಾಗ ನಾವು ಸಿದ್ಧರಾಗಿರ್ತೀವಿ ಅದನ್ನ ಎದುರಿಸೋದಿಕ್ಕೆ. ಇಲ್ಲಾಂದ್ರೆ ಭಯಭೀತರಾಗ್ಬಿಡ್ತೀವಿ. ಅದೇ ಇದರ ಅರ್ಥ. ಸೊ ಅದೇ ಹೂ ಇಸ್ ಓಲ್ಡ್, ಯಾರು ಸಾವಿಗೆ ನಿಕಟವಾಗಿದ್ದಾರೋ ಅವರೇ ವಯಸ್ಸಾದವರು. ಮತ್ತೆ ವಯಸ್ಸಾದ್ರೂ ಕೂಡ ಆಸೆಗಳು ಮುಗಿಯುತ್ತೆ ಅಂತಲ್ಲ, ಆಸೆಗಳು ಹೆಚ್ಚುತ್ತಾನೆ ಇರುತ್ತೆ. ಸೊ ಜನರಲಿ ಆಧ್ಯಾತ್ಮಿಕ ಜೀವನ ವಯಸ್ಸಾದಲ್ಲಿ ಯಾಕೆ ಮಾಡ್ಬೇಕಂತ ಹೇಳ್ತಾರೆ? ಯಾಕಂದ್ರೆ ಎಲ್ಲ ಆಸೆಗಳು ಪೂರ್ಣವಾಗಿದೆ. ಜಾಬ್ ಮುಗೀತು, ಕೆಲಸ ಮುಗೀತು, ಮದುವೆ ಮುಗೀತು, ಎಲ್ಲ ಮುಗೀತು. ಮುಗಿದ ಮೇಲೆ ಈಗ ಆರಾಮಾಗಿ ನಾನು ಆಧ್ಯಾತ್ಮಿಕ ಜೀವನ ಮಾಡೋಣ ಅಂತ ಹೇಳ್ತಾರೆ. ಆದ್ರೆ ವಯಸ್ಸಾದ್ರೂ ಕೂಡ ಆಸೆಗಳಿಗೆ ಮಿತಿ ಇಲ್ಲ. ಸೊ ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಜಾಬ್ ಫೇರ್ ಆಯ್ತು. ಜಾಬ್ ಫೇರ್ ಅಂದ್ರೆ ಅಲ್ಲಿ ಕೆಲಸ ಕೊಡ್ತಾರೆ. ಅಂಡ್ ಜಾಬ್ ಫೇರ್ ವಾಸ್ ಫಾರ್ ರಿಟೈರ್ಡ್ ಪೀಪಲ್. ಯಾರು ರಿಟೈರ್ಡ್ ಆಗಿದಾರಲ್ಲ ಅವ್ರಿಗೋಸ್ಕರ ಒಂದು ಜಾಬ್ ಫೇರ್ ಮಾಡಿದ್ರಂತೆ. ಇದರ ಅರ್ಥ ಏನು ಅಂದ್ರೆ ಈ ಜಾಬ್ ಫೇರ್ಗೆ ಸಾವಿರಾರು ಜನ ಬಂದ್ರು, ರಿಟೈರ್ಡ್ ಆದವರು. ಅಂದ್ರೆ 60 ವರ್ಷಕ್ಕೂ ಹೆಚ್ಚು ವಯಸ್ಸಿರುವಂತವ್ರು ಬಂದ್ರು. ಇದರ ಅರ್ಥ ಏನು? ಇಷ್ಟು ವಯಸ್ಸಾದ್ರೂ ಕೂಡ, ಇಷ್ಟೊಂದು ಕಷ್ಟಪಟ್ಟರು ಕೂಡ ಜೀವನದಲ್ಲಿ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಇಚ್ಛೆ ಜನರಲ್ಲಿ ಇದ್ದೇ ಇರುತ್ತೆ. ಆಕ್ಚುಲಿ ವೇದಿಕ್ ಪದ್ಧತಿಯ ಪ್ರಕಾರ 50 ವರ್ಷದ ನಂತರ ಒಬ್ಬರು ರಿಟೈರ್ಡ್ ಆಗಿ ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ಮಗ್ನರಾಗಬೇಕು. ಭೌತಿಕ ಕಾರ್ಯಗಳಿಂದ ನಿವೃತ್ತಿ ಹೊಂದಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಫುಲ್ ಟೈಮ್ ತೊಡಗಬೇಕು ಅಂತ. ಅದೊಂದು ವಾನಪ್ರಸ್ಥ ಜೀವನ ಅಂತ ಕರೀತಾರೆ. ಆದ್ರೆ ಈ ವಯಸ್ಸಾದ್ರೂ ಕೂಡ ಜನರು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಇಚ್ಛೆಯನ್ನು ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಆಸೆಗಳು ಎಂದಿಗೂ ಮುಗಿಯುವುದಿಲ್ಲ. ಸೊ ಒಂದು ಅಕ್ಬರ್ ಬೀರ್ಬಲ್ ಕಥೆ ಇದೆ. ಒಂದ್ಸಲ ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ಮನುಷ್ಯನಿಂದ ಹೃದಯದಿಂದ ಕಾಮ ವಾಸನೆ ಯಾವಾಗ ಹೋಗುತ್ತೆ ಅಂತ. ಬೀರ್ಬಲ್ ಹೇಳ್ತಾನೆ, ವಯಸ್ಸಾದ್ರೂ ಹೋಗೋದಿಲ್ಲ, ಎಂದಿಗೂ ಹೋಗೋದಿಲ್ಲ. ಅಕ್ಬರ್ ಹೇಳ್ತಾನೆ, ವಯಸ್ಸಾದ್ಮೇಲೆ ಅಂತೂ ಹೋಗ್ಬೇಕಲ್ಲ, ಹೋಗಿ ಬಿಡುತ್ತೆ. ಇಲ್ಲ, ವಯಸ್ಸಾದ್ರೂ ಕಾಮವಾಸನೆ ಇರುತ್ತೆ ಅಂತ, ಅವನು ಭೋಗಿಸುವ ಇಚ್ಛೆ ಇದ್ದೇ ಇರುತ್ತೆ ಅಂತ. ಅಕ್ಬರಿಗೆ ನಂಬಿಕೆ ಆಗೋದಿಲ್ಲ. ಆಗ ಬೀರ್ಬಲ್ ಹೇಳ್ತಾನೆ, ಆಯ್ತು, ನೀವು ಒಬ್ಬ ವಯಸ್ಸಾದವರ ಮನೆ ಇದೆ, ಮುದುಕನ ಮನೆ ಇದೆ, ಅವನು ಹಾಸಿಗೆ ಮೇಲೆ ಮಲಗಿರ್ತಾನೆ,
ಅವನಿಗೆ ಶಕ್ತಿ ಇಲ್ಲ, ಕಣ್ಣು ತೆಗಿಯಕ್ಕೂ ಆಗಲ್ಲ, ಅಷ್ಟು ಮುದುಕ ಅವನು. ನೀವು ಅಲ್ಲಿಗೆ ಬನ್ನಿ, ಆದ್ರೆ ಬರ್ಬೇಕಾದ್ರೆ ನಿಮ್ಮ ಜೊತೆ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ, ಚೆನ್ನಾಗಿ ಡ್ರೆಸ್ ಹಾಕೊಂಡು ಗೆಜ್ಜೆಗಳನ್ನ ಕಟ್ಕೊಂಡು ಬರೋದಕ್ಕೆ ಹೇಳಿ ಅಂತ. ಸೊ ಇಲ್ಲಿ ಬರ್ತಾನೆ ಅಕ್ಬರ್. ಬೀರ್ಬಲ್ ಆಗ್ಲಿ ಮುಂಚೆನೆ ಬಂದಿರ್ತಾನೆ. ನಂತರ ಅಕ್ಬರ್ ಬರ್ತಾನೆ, ತನ್ನ ಮಗಳನ್ನ ಕರ್ಕೊಂಡು ಬರ್ತಾನೆ. ಮುದುಕ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ, ಕಣ್ಣು ತೆಗಿಯಷ್ಟು ಶಕ್ತಿ ಇಲ್ಲ. ಆದ್ರೆ ಯಾವಾಗ ಇವಳು ಅಕ್ಬರ್ ಬರ್ತಾನೆ, ಅವನಿಂದ ಈ ಹುಡುಗಿ ಬರ್ತಾಳೆ. ಆಗ ಚನ್ 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 ಅಂತ ಶಬ್ದ ಕೇಳಿದ ತಕ್ಷಣ ಈ ಮುದುಕ ಕಣ್ ತೆಗಿತಾನೆ. ಹಿಂಗೆ ಎದ್ದು ಕೂಡ್ತಾನೆ, ಯಾರು ಬಂದ್ರು ಅಂತ. ಆಗ ಬೀರ್ಬಲ್ ನೋಡು, ಇಷ್ಟು ವಯಸ್ಸಾದ್ರೂ ಕೂಡ ಹೃದಯದಿಂದ ಕಾಮವಾಸನೆ ಹೋಗೋದಿಲ್ಲ. ಆಗ ಅಕ್ಬರ್ಗೆ ನಂಬಿಕೆ ಆಗುತ್ತೆ, ಹೌದು ಸತ್ಯ. ನೀನು ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಯತ್ನ ಪಡೋದಿಲ್ವೋ ಅವರ ಹೃದಯದಿಂದ ಕಾಮವಾಸನೆ ಹೋಗೋದಿಲ್ಲ, ತುಂಬಾ ಕಷ್ಟ. ರೈಟ್. ಸೊ ಇಲ್ಲಿ ನೋಡಿ, ವಯಸ್ಸಾದ್ರೂ ಕೂಡ ವಾಂಟ್ ಟು ಎಂಜಾಯ್, ನಾನು ವಿಶ್ವವನ್ನು ಗೆದ್ದಿತೀನಿ ಅಂತ. ಮತ್ತೆ ಯುವ ಅವಸ್ಥೆಯಲ್ಲಿ ಯುವ ಶಕ್ತಿ ಇರುತ್ತೆ, ಅಂದ್ರೆ ದೇರ್ ಈಸ್ ಯೂತ್ಫುಲ್ ಎನರ್ಜಿ. ಆದ್ರೆ ವಯಸ್ಸಾದಾಗ ಶಕ್ತಿ ಇರೋದಿಲ್ಲ, ಯಾವುದೇ ಒಂದು ರೀತಿಯ ಕಾರ್ಯಗಳನ್ನ ಮಾಡಕ್ಕೆ ಆಗೋದಿಲ್ಲ. ಸೊ ವೆನ್ ಯು ಆರ್ ಯಂಗ್ ವಿ ಶುಡ್ ಸರ್ವ್ ಗಾಡ್, ನಾಟ್ ವೆನ್ ಯು ಆರ್ ಓಲ್ಡ್. ಹೇಗೆ ನಾವು ದೇವರಿಗೆ ಒಂದು ಫ್ರೆಶ್ ಹೂವ, ತಾಜಾ ಹೂವನ್ನ ಅರ್ಪಣೆ ಮಾಡ್ತೀವಿ, ಒಂದು ಬಾಡಿದ ಹೂವನ್ನ ಅರ್ಪಣೆ ಮಾಡೋದಿಲ್ಲ. ಅದೇ ರೀತಿ ನಮ್ಮ ಜೀವನ ಕೂಡ ತಾಜಾ ಇದ್ದಾಗ ನಮ್ಮ ಜೀವನವನ್ನ ಕೃಷ್ಣನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ತೊಡಗಿಸ್ಬೇಕು. ಇಡೀ ಜೀವನವನ್ನ ವ್ಯರ್ಥ ಮಾಡಿದ ನಂತರ ನಾವು ಬಾಡಿದಂತಹ ಜೀವನವನ್ನ, ವಯಸ್ಸಾಗಿರುವಂತ ಜೀವನವನ್ನ ಕೃಷ್ಣನಿಗೆ ಅರ್ಪಣೆ ಮಾಡೋದು ತುಂಬಾ ಕಷ್ಟ. ರೈಟ್. ಸೊ ಫ್ರೆಶ್ ಆಗಿರುವಂತಹ ಯೌವನದಿಂದಲೇ ನಾವು ಈ ಭಕ್ತಿಯನ್ನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಯುವಾವಸ್ಥೆಯಲ್ಲಿ ನಮ್ಮ ಹತ್ರ ಶಕ್ತಿ ಇದೆ, ಯುಕ್ತಿ ಇದೆ, ಸಾಮರ್ಥ್ಯ ಇದೆ. ಇದರಿಂದ ನಾವು ಸೇವೆ ಸಲ್ಲಿಸಬಹುದು. ರೈಟ್. ನಮ್ಮ ಕಣ್ಣು ಚುರುಕಾಗಿರುತ್ತೆ, ನಾವು ಓದಬಹುದು. ಆದ್ರೆ ವಯಸ್ಸಾದಾಗ ಉಪನೇತ್ರಗಳನ್ನು ಅಂದ್ರೆ ಚಾಳಿಸ್ ಯೂಸ್ ಮಾಡ್ಬೇಕಾಗುತ್ತೆ, ಸ್ಪೆಕ್ಟಿಕಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ. ಎಷ್ಟು ಜೋರ ಕೂಗಿದ್ರು ಆ ಅಂತ ಹೇಳ್ತಾ ಇರ್ತಾರೆ, ಕಿವಿ ಕೇಳೋದಿಲ್ಲ. ರೈಟ್. ಸೊ ಮತ್ತೆ ಆಹಾರ ಜೀರ್ಣ ಮಾಡೋ ಶಕ್ತಿ ಇರೋದಿಲ್ಲ. ಸೊ ಪ್ರಸಾದ ತಿನ್ನೋದ್ ಕಷ್ಟ ಆಗುತ್ತೆ. ಮತ್ತೆ ದೇವಸ್ಥಾನಕ್ಕೆ ಬಂದು ನಿಂತು ಅಥವಾ ನಮಸ್ಕಾರ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ವಯಸ್ಸಾದಾಗ ಭಕ್ತಿಯ ಅಂಗಗಳನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಯುವಾವಸ್ಥೆಯಲ್ಲಿ ನಾವು ಭಕ್ತಿಯ ಅಂಗಗಳನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವ ಸಾಮರ್ಥ್ಯ ಇರುತ್ತೆ. ರೈಟ್. ಸೊ ಅದಕ್ಕೆ ಫ್ರೆಶ್ ಆಗಿರುವಂತಹ ಯುವಾವಸ್ಥೆಯಲ್ಲಿಯೇ ಭಕ್ತಿ ಪ್ರಾರಂಭ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಯುವ ಅವಸ್ಥೆ ಅಂದ್ರೆ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ಬೋದು. ಸೊ ಯಾರಾದ್ರೂ ಗೆಸ್ ಮಾಡ್ಬೋದಾ? ಫ್ರಮ್ ವಾಟ್ ಏಜ್, ಯಾವ ಏಜ್ ಇಂದ ನಾವು ಭಕ್ತಿಯನ್ನು ಸ್ಟಾರ್ಟ್ ಮಾಡಬೇಕು? ಗೆಸ್ ಮಾಡಿ. ಯು ಕ್ಯಾನ್ ಜಸ್ಟ್ ರೈಟ್ ಚಾಟ್ ಬಾಕ್ಸ್ ಅಲ್ಲಿ ಹೇಳಿ, ಅಥವಾ ಯಾರಾದ್ರೂ ಮೈಕಲ್ಲಿ. 5 years. ವೆಂಕಟೇಶ್ ಅವರು 5 years ಅಂತ ಹೇಳ್ತಾರೆ. ಓಕೆ. ಚಿದಾನಂದ್ ಅವರು 5 ಅಂತ ಹೇಳ್ತಾರೆ. ರಾಕೇಶ್ ಕೆ ಅವರು 18 ಅಂತ ಹೇಳ್ತಾರೆ. ಓಕೆ. ಮತ್ತೆ ಯಾರಾದ್ರೂ ಅನಿಸಿಕೆ ಇದೆಯಾ? ಓಕೆ, 2 options are coming, 5, 18 and 8. ಓಕೆ, ರಾಕೇಶ್ ದೇಸಾಯಿ ಹೇಳ್ತಾರೆ 8 ಅಂತ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಪ್ರಹ್ಲಾದ್ ಮಹಾರಾಜ ಸೇಸ್. ಪ್ರಹ್ಲಾದ್ ಮಹಾರಾಜರು ಮಹಾನ್ ಭಾಗವತರು. ರೈಟ್. ಸೊ ಅವರು ಮತ್ತೆ ಅವರು ಮಹಾಜನರು. 12 ಮಹಾಜನರಿದ್ದಾರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ. 12 ಮಹಾಜನರಲ್ಲಿ ಪ್ರಹ್ಲಾದ್ ಮಹಾರಾಜರು ಒಬ್ರು. ಸೊ ಪ್ರಹ್ಲಾದ್ ಮಹಾರಾಜರ ಅನಿಸಿಕೆಯನ್ನ ಈಗ ನೋಡೋಣ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಇದು ಶ್ರೀಮದ್ ಭಾಗವತ ಪುರಾಣ 7ಮ ಸ್ಕಂದ 6ನೇ ಅಧ್ಯಾಯ 1ನೇ ಶ್ಲೋಕ. ಕೌಮಾರಾಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಇದರ ಅರ್ಥ ಏನು? ಕೌಮಾರ ಆಚರೇತ್ ಪ್ರಾಜ್ಞೋ. ಕೌಮಾರ ಅಂದ್ರೆ 5 ವರ್ಷದ ವಯಸ್ಸು. 5 ವರ್ಷದ ವಯಸ್ಸಿನಿಂದ ಆಚರೇತ್, ಆಚರಣೆಯನ್ನ ಮಾಡಬೇಕು. ಯಾರು ಮಾಡಬೇಕು? ಬುದ್ಧಿವಂತರು. ಪ್ರಾಜ್ಞ,
ಪ್ರಜ್ಞೆ ಉಳ್ಳವರು, ಬುದ್ಧಿ ಉಳ್ಳವರು. ಕೌಮಾರಂ ಆಚರೇತ್ ಪ್ರಾಜ್ಞ, ಬುದ್ಧಿವಂತರು ಪ್ರಾಜ್ಞ ಕಿಂ ಆಚರೇತ್ ಧರ್ಮಾನ್ ಭಾಗವತಾನ್, ಅವರು ಭಾಗವತ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾಕೆ ಮಾಡಬೇಕು? ಕಾರಣ ಹೇಳ್ತಾರೆ. ಯಾವ್ದು ಕಾರಣದಿಂದ ನಾವು 5 ವರ್ಷದ ವಯಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ತುಂಬಾ ದುರ್ಲಭವಾದದ್ದು. ದುರ್ಲಭ ಅಷ್ಟೇ ಅಲ್ಲ, ತದಪಿ ಅಧ್ರುವಂ ಅರ್ಥಧಂ. ಸೊ ಇದು ಅಧ್ರುವ ಮತ್ತೆ ಅರ್ಥಪೂರ್ಣವಾದದ್ದು ಅಂತ. ಇಲ್ಲಿ 3 ವಾಕ್ಯಗಳಿದೆ. ದುರ್ಲಭಂ, ಅಧ್ರುವಂ, ಅರ್ಥಧಂ. ಈ 3 ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ. ಸೊ ದುರ್ಲಭ, ಲಭ ಅಂದ್ರೆ ಪ್ರಾಪ್ತಿಯಾಗುವುದು, ದುರ್ಲಭ ಅಂದ್ರೆ ಅತಿ ವಿರಳ ಮನುಷ್ಯ ಜನ್ಮ. ನಮ್ಮ ದಾಸ ಸಾಹಿತ್ಯದಲ್ಲೂ ಕೂಡ ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದು, ಇದ ವ್ಯರ್ಥ ಮಾಡಿದಿರೋ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮ ತುಂಬಾ ದೊಡ್ಡದು, ತುಂಬಾ ಮಹತ್ವ ಉಳ್ಳದ್ದು, ಅದಕ್ಕೆ ಇದನ್ನ ವ್ಯರ್ಥ ಮಾಡಬೇಡಿ ಅಂತ ಹರಿದಾಸರು ಹೇಳ್ತಾರೆ. ಸೊ ಮತ್ತೆ 84 ಲಕ್ಷ ಯೋನಿ ದಾಟಿ ಬಂತು ಈ ಶರೀರ. ಈ ಶರೀರ 84 ಲಕ್ಷ ಯೋನಿಗಳನ್ನ ದಾಟಿ ಬಂದಿದೆ, ಅದಕ್ಕೆ ಇದು ದುರ್ಲಭ, ಆದಷ್ಟು ಸಲೀಸಾಗಿ ಸಿಗೋದಿಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ 5 ವರ್ಷದಲ್ಲಿ ಪ್ರಜ್ಞೆ ಬೆಳೆದು ಬಿಡುತ್ತೆ. ಆ ಪ್ರಜ್ಞೆ ಬೆಳೆದಾಗ ಈಸಿಲಿ ನಾವು ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭ ಮಾಡ್ಬೋದು. ಹೇಗೆ ನಾವು ಇದು ಸ್ಕೂಲಿಗೆ ಹಾಕ್ತಾರೆ, 5 ವರ್ಷದ ವಯಸ್ಸಲ್ಲಿ ಸ್ಕೂಲಿಗೆ ಹಾಕ್ತಾರೆ, LKG UKG ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ 5 ವರ್ಷದಲ್ಲಿಯೇ ನಾವು ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಾಗವತ ಪುರಾಣವನ್ನ, ಮಹಾಭಾರತವನ್ನ, ರಾಮಾಯಣವನ್ನ ಕಲಿಸೋದಕ್ಕೆ ಪ್ರಾರಂಭ ಮಾಡ್ಬೇಕು. ಈ ಕಥೆಗಳೆಲ್ಲ ಅವ್ರಿಗೆ ಗೊತ್ತಿರ್ಬೇಕು. ಓದಕ್ ಬರದೇ ಇರ್ಲಿಕ್ಕಿಲ್ಲ, ಬರೆಯಕ್ಕೆ ಬರದೇ ಇರ್ಲಿಕ್ಕಿಲ್ಲ, ಆದ್ರೆ ಕೇಳುವ ಸಾಮರ್ಥ್ಯ ಇರುತ್ತೆ, ನೆನಪಿಟ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ. ನಮ್ಮ ಒಬ್ಬರು ಭಕ್ತರಿದ್ದಾರೆ, ರಾಧಾರಮಣ್ ಪ್ರಭು ಅಂತ. ಅವ್ರ ಮಗ ಇದ್ದಾನೆ ದಾಮೋದರ ಅಂತ. ದಾಮೋದರನಿಗೆ ಈಗ 4.5 ವರ್ಷ ವಯಸ್ಸು, 5 ವರ್ಷ ಇದೆ ಮೋಸ್ಟ್ಲಿ. ಬರೆಯಕ್ ಬರಲ್ಲ, ಓದಕ್ಕೆ ಬರಲ್ಲ, ಆದ್ರೆ ಇಡೀ ಭಗವದ್ಗೀತೆ ಕಂಠಸ್ಥ ಮಾಡಿದ್ದಾನೆ. ಶ್ಲೋಕದ ಪ್ರಥಮ ಅಕ್ಷರ ಹೇಳಿಬಿಟ್ರೆ ಸಾಕು, ಇಡೀ ಶ್ಲೋಕವನ್ನೇ ಹೇಳ್ತಾನೆ. ಸೊ ಇಡೀ ಕಂಠಸ್ಥ ಮಾಡುವಂತ ಒಂದು ಸಾಮರ್ಥ್ಯ ಇರುತ್ತೆ. 5 ವರ್ಷದಲ್ಲಿ ತುಂಬಾ ಬುದ್ಧಿ ಬೆಳೆದಿರುತ್ತೆ, ಅವರು ನೆನ್ಪಿಟ್ಕೊಳ್ಳುವ ಶಕ್ತಿ ಇರುತ್ತೆ. ಸೊ ಅದಕ್ಕೆ 5 ವರ್ಷದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಜನ್ಮ ತುಂಬಾ ದುರ್ಲಭವಾದದ್ದು. ಈ ಮನುಷ್ಯ ಜನ್ಮದಲ್ಲಿಯೇ ದೇವರನ್ನ ಅರ್ಥಕೊಳ್ಳುವ ಒಂದು ಫೆಸಿಲಿಟಿ ಇದೆ. ಬೇರೆ ಪ್ರಾಣಿ ಶರೀರದಲ್ಲಿ ದೇವರ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಸಾಮರ್ಥ್ಯ ಇಲ್ಲ. ಪ್ರಾಣಿ ಶರೀರದಲ್ಲಿ ಆಗೋದಿಲ್ಲ, ಒಂದು ಹಕ್ಕಿಯ ಶರೀರದಲ್ಲಿ ಆಗೋದಿಲ್ಲ, ಕೇವಲ ಮನುಷ್ಯ ಶರೀರದಲ್ಲಿ ಮಾತ್ರ ಆಗುತ್ತೆ. ತದಪಿ ದುರ್ಲಭ ಅಷ್ಟೇ ಅಲ್ಲ, ಅಧ್ರುವಂ. ಅಧ್ರುವಂ ಅಂದ್ರೆ ಈಗ ಇದು ನಮ್ಮ ಹತ್ರ ಇದೆ, ನಾಳೆ ಇರ್ಲಿಕ್ಕಿಲ್ಲ, ಕಳ್ಕೊಂಡ್ ಬಿಡ್ಬೋದು ನಾವು ಅದನ್ನ. ಹೇಗೆ ದುಡ್ಡು ಜೇಬಲ್ಲಿ ಇರುತ್ತೆ, ನಾಳೆ ಇರೋದಿಲ್ಲ, ಜೇಬಲ್ಲಿ ಇದ್ದು ಮತ್ತೆ ಎಲ್ಲೋ ಖರ್ಚು ಮಾಡ್ಬಿಡ್ತೀವಿ, ಹೋಗ್ಬಿಡುತ್ತೆ. ಅದೇ ರೀತಿ ಈ ಮನುಷ್ಯ ಜನ್ಮ ಕೂಡ ಇವತ್ತಿದೆ ನಮ್ಮ ಹತ್ರ, ನಾಳೆ ಇರೋದಿಲ್ಲ. ನಾವು ಸತ್ತ ಮೇಲೆ ಮುಂದಿನ ಜೀವನ ಏನಿರುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ಮದ ಅನುಸಾರ ಪ್ರಾಣಿ ಶರೀರಕ್ಕೆ ಹೋಗ್ಬೋದು, ಹಕ್ಕಿ ಶರೀರಕ್ಕೆ ಹೋಗ್ಬೋದು, ಆದ್ರೆ ಪುಣ್ಯ ಮಾಡಿದ್ರೆ ಮತ್ತೆ ಮನುಷ್ಯ ಶರೀರಕ್ಕೆ ಬರ್ಬೋದು. ಅದಕ್ಕೆ ಅಧ್ರುವಂ ಅಂತ ಕರೆದಿದ್ದಾರೆ. ಯಾವಾಗಾದ್ರೂ ಇದನ್ನ ತಗೋಬಹುದು. ದೇವ್ರು ಕೊಟ್ಟಿದ್ದಾನೆ ಈ ಶರೀರವನ್ನ, ದೇವರೇ ತಗೋಬಹುದು ಇದನ್ನ. ಅಧ್ರುವಂ ಅಪಿ ಅರ್ಥದಂ. ಅರ್ಥದಂ ಅಂದ್ರೆ ತುಂಬಾ ವ್ಯಾಲ್ಯೂ, ತುಂಬಾ ಅಂದ್ರೆ ಅಮೂಲ್ಯವಾದದ್ದು ಅಂತ ಅರ್ಥದಂ. ಯಾಕೆಂದ್ರೆ ಈ ಶರೀರದಲ್ಲಿ ನಮ್ಗೆ ಶಾಸ್ತ್ರವನ್ನು ಓದುವ ಸಾಮರ್ಥ್ಯ ಇದೆ, ಮಾತಾಡುವ ಸಾಮರ್ಥ್ಯ ಇದೆ, ದೇವ್ರ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಸಾಮರ್ಥ್ಯನ ನಮ್ಗೆ ಕೊಟ್ಟಿದ್ದಾನೆ ದೇವರು. ಸೊ ಅದಕ್ಕೆ ಇದು ಅರ್ಥದಂ, ತುಂಬಾ ಮಹತ್ವಪೂರ್ಣವಾದದ್ದು. ಅದಕ್ಕೆ ಈ ಜೀವನವನ್ನ ನಾವು ವ್ಯರ್ಥಗೊಳಿಸಬಾರದು. ಯಾರು ವ್ಯರ್ಥಗೊಳಿಸ್ತಾರೋ ಈ ಜೀವನವನ್ನ, ಅವರು ಮೂರ್ಖರು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿರ್ದೇಹಮಾದ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೆ ರಿತಂ ಪುಮಾನ್
ವಿರಜ್ಯೇತ ವಿನಾ ಪಶುಜ್ಞಾ. ಇದರ ಅರ್ಥ ಏನಂದ್ರೆ ಈ ಮನುಷ್ಯ ಜನ್ಮ ನೃದೇಹ ಮಾಧ್ಯಮ ಸುಲಭಂ ಸುದುರ್ಲಭಂ. ಈ ದೇಹ ನಮ್ಗೆ ಕರ್ಮದಾನುಸಾರವಾಗಿ ಸಿಕ್ಕಿದೆ ಸುಲಭವಾಗಿ. ಆದ್ರೆ ಈ ಮನುಷ್ಯ ಜನ್ಮದ ಜೊತೆ ಯಾರಿಗಾದ್ರೂ ಗುರುಗಳು ಸಿಕ್ಕರೆ ಅದು ತುಂಬಾ ಭಾಗ್ಯಶಾಲಿ ಅವರು. ಪ್ಲವಂ ಸುಕಲ್ಪಂ ಗುರು ಕರ್ಣಧಾರಂ. ಗುರು ಕರ್ಣಧಾರಂ ಒಂದು ಪ್ಲವ. ಈ ಮನುಷ್ಯ ಜನ್ಮ ಶರೀರ ಒಂದು ಪ್ಲವ ಅಂದ್ರೆ ಒಂದು ಹಡಗಿನ ತರ. ಹಡಗಿನಿಂದ ನಾವು ಸಮುದ್ರವನ್ನು ಪಾರು ಮಾಡಬಹುದು, ದಾಟಬಹುದು. ಸೊ ಈ ಮನುಷ್ಯ ಜನ್ಮದಿಂದ ಶರೀರದಿಂದ ನಾವು ಈ ಭವಸಾಗರವನ್ನ ದಾಟಬಹುದು. ಆದ್ರೆ ಯಾರು ಈ ಮನುಷ್ಯ ಜನ್ಮ ಸಿಕ್ಕು, ಒಂದು ಪ್ರಾಮಾಣಿಕ ಗುರು ಕೂಡ ಸಿಕ್ಕು, ವೇದಗಳು ಓದುವಂತ ಒಂದು ಅವಕಾಶವನ್ನು ಸಿಕ್ಕರೆ ಕೂಡ ಸಿಕ್ಕ ಮೇಲೂ ಕೂಡ ಅವರು ಈ ಭವಸಾಗರವನ್ನು ದಾಟದೇ ಇದ್ರೆ ಅವರಿಗೆ ಪುಮಾನ್ ವಿರಜ್ಯೇತ ಪಶುಘ್ನ ಅಂದ್ರೆ ಅವರು ಆತ್ಮಹ ಅಂತ ಕರೀತಾರೆ. ಆತ್ಮಹ ಅಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅಂತ. ಮನುಷ್ಯ ಜನ್ಮ ಸಿಕ್ಕರು ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಸೊ ಈ ರೀತಿ ಒಂದು ಅನಿಸಿಕೆಯನ್ನ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಸೊ ಅದಕ್ಕೆ ನಾವು ಈ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡದೆ ನಾವು ಭಗವದ್ಭಕ್ತಿಯಲ್ಲಿ ತೊಡಗಬೇಕು ಅಂತ ಹೇಳ್ತಾ ಇದೆ. ಸೊ ಅದೇ ಇದರ ಅರ್ಥ. ಕೌಮಾರಂ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ದುರ್ಲಭಂ ಮಾನುಷಂ ಜನ್ಮ ತದಪಿ ಧ್ರುವಂ ಅರ್ಥದಂ. ಸೊ ಎಲ್ಲರೂ ಸುಖವನ್ನು ಪಡಿಬೇಕು ಅಂತ ಇಚ್ಛೆ ಪಡ್ತಾರೆ. ಆದರೆ ಸುಖವನ್ನ ಹೇಗೆ ಪಡಿಬೇಕು ಅಂತ ಜನರಿಗೆ ಗೊತ್ತಿಲ್ಲ. ಸುಖವನ್ನು ಬೇರೆ ಬೇರೆ ರೀತಿಯಲ್ಲಿ ಹುಡುಕ್ತಾ ಇದಾರೆ. ಅಲ್ಲಿ ಹುಡುಕ್ತಾ ಇದಾರೆ, ಇಲ್ಲಿ ಹುಡುಕ್ತಾ ಇದಾರೆ. ಒಬ್ಬ ಬಾಲಕ, ಅವನಿಗೆ ಆಟ ಸಾಮಾನು ಬೇಕು, ಟಾಯ್ಸ್. ಅವನು ಆಟ ಸಾಮಾನು ಸಿಕ್ಕರೆ ನನಗೆ ಖುಷಿ, ಟ್ರಕ್ ಬೇಕು, ಲಾರಿ ಬೇಕು, ಅಥವಾ ಸೈಕಲ್ ಬೇಕು. ದೊಡ್ಡವನಾದ್ಮೇಲೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಓಕೆ ನನಗೆ ಬೈಕ್ ಬೇಕು ಅಂತ ಹೇಳ್ತಾನೆ. ಬೈಕ್ ಬೇಕು, ನಾನು ಬೈಕಲ್ಲಿ ಫಾಸ್ಟ್ ಆಗಿ ಕಾಲೇಜ್ ಹೋಗ್ತೀನಿ, ಕಾಲೇಜಲ್ಲಿ ಟಾಪ್ ಮಾರ್ಕ್ಸ್ ಗಳಿಸ್ತೀನಿ, ಟಾಪ್ ಮಾರ್ಕ್ಸ್ ಗಳಿಸಿದ ಮೇಲೆ ನಾನು ಸುಖವಾಗಿರ್ತೀನಿ ಅಂತ. ಓಕೆ, ಸೊ ಸ್ಕೂಲಿಗೆ ಹೋಗ್ತಾನೆ, ಟಾಪ್ ಆಗ್ತಾನೆ, ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಆ ಸೀಟ್ ಸಿಕ್ಕ ಮೇಲೆ ಎಸ್ಪೆಷಲಿ 12th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ತುಂಬಾ ಎಂಟ್ರೆನ್ಸ್ ಎಕ್ಸಾಮು, IIT, CET, ಗೇಟು ಏನೇನೋ ಬರಿತಾ ಇರ್ತಾರೆ. ಸೊ ಅದು ಬರೆದ ಮೇಲೆ ನಾನು ಒಳ್ಳೆ ಕಾಲೇಜ್ ಸಿಕ್ಕರೆ ನಾನು ಸುಖವಾಗಿರ್ತೀನಿ ಅಂತ ಹೋಗ್ತಾನೆ. ಸೊ ಒಳ್ಳೆ ಕಾಲೇಜ್ ಅಡ್ಮಿಷನ್ ಸಿಕ್ಕ ಮೇಲೂ ಕೂಡ ಅಲ್ಲಿ ಟೀಚರ್ ಹೇಳ್ತಾರೆ, ಇನ್ನು 4 ವರ್ಷ ಚೆನ್ನಾಗಿ ಓದು, ಟಾಪ್ ಬರಬೇಕು, ಮತ್ತೆ ಪ್ಲೇಸ್ಮೆಂಟಿಗೆ ಚೆನ್ನಾಗಿ ಪ್ರಿಪೇರ್ ಆಗು. ಪ್ಲೇಸ್ಮೆಂಟ್ ಸಿಕ್ಕರೆ, ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಕ್ಕರೆ ಸಾಕು, ನೀನು ಸುಖವಾಗಿರ್ತೀಯ ಅಂತ. ಅವನು ತುಂಬಾ ಶ್ರಮ ಪಟ್ಟು ಪರಿಶ್ರಮ ಪಡ್ತಾನೆ. ಒಂದು ಒಳ್ಳೆ ಟಾಪ್ ಕಂಪನಿಯಲ್ಲೂ ಕೂಡ ಅವನಿಗೆ ಜಾಬ್ ಸಿಕ್ಕುತ್ತೆ, ಕಂಪನಿ ಜಾಯ್ನ್ ಆಗ್ತಾನೆ. ಜಾಯ್ನ್ ಆದ್ಮೇಲೆ ಮ್ಯಾನೇಜರ್ ಹೇಳ್ತಾರೆ, ಅವ್ರ ಬಾಸ್ ಹೇಳ್ತಾನೆ, ವರ್ಕ್ ಹಾರ್ಡ್, ಪರಿಶ್ರಮ ಪಡು. ಅವನಿಗೆ ದುಡ್ಡು ಸಿಗ್ತಾ ಇದೆ, ಈಗ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾನೆ. ಆದ್ರೆ ಯುವರ್ ಗೋಲ್ ಶುಡ್ ಬಿ, ಯು ಶುಡ್ ಬಿಕಮ್ ಟೀಮ್ ಲೀಡ್. ಟೀಮ್ ಲೀಡ್ ಆದ್ಮೇಲೆ ಮತ್ತೆ ಮ್ಯಾನೇಜರ್ ಆಗ್ಬೇಕು, ಮ್ಯಾನೇಜರ್ ಆದ್ಮೇಲೆ ಬ್ರಾಂಚ್ ಹೆಡ್ ಆಗ್ಬೇಕು, ಬ್ರಾಂಚ್ ಹೆಡ್ ಆದ್ಮೇಲೆ ಡೈರೆಕ್ಟರ್ ಆಗ್ಬೇಕು. ದಿಸ್ ಶುಡ್ ಬಿ ಯುವರ್ ಗೋಲ್. ಪ್ರಯತ್ನ ಪಡ್ತಾನೆ. ಮತ್ತೆ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಮನೆ ಕಟ್ಟಬೇಕು, ಮನೆ ಕಟ್ಟೋದಕ್ಕೆ ಲೋನ್ ತಗೊಂತಾನೆ, ಮತ್ತೆ ಲೋನ್ ತೀರಿಸ್ಬೇಕು. ಒಂದ್ ಮನೆ ಆಗ್ಬಿಟ್ರೆ ಸಾಕು, ನಾನು ಸುಖವಾಗಿರ್ತೀನಿ, ಶಾಂತವಾಗಿರ್ತೀನಿ ಅಂತ ಭಾವಿಸ್ತಾನೆ. ಕಷ್ಟಪಟ್ಟು ಮನೆ ಕಟ್ತಾನೆ. ಮನೆ ಕಟ್ಟಿದ್ಮೇಲೆ ಮಕ್ಕಳಾಗುತ್ತೆ. ಮಕ್ಕಳಾದ್ಮೇಲೆ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸ್ಬೇಕು, ಮಕ್ಕಳು ಒಳ್ಳೆ ಸ್ಕೂಲಿಗೆ ಹೋಗ್ಬೇಕು, ಅವ್ರು ಒಳ್ಳೆ ಮಾರ್ಕ್ಸ್ ಗಳಿಸ್ಬೇಕು, ಟಾಪ್ ರ್ಯಾಂಕ್ ಬರಬೇಕು, ಅವರಿಗೆ ಸೀಟ್ ಸಿಗಬೇಕು. ಸೊ ದೆನ್ ಇಟ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. ಇದೊಂದು ಸೈಕಲ್ ಆಗಿಬಿಡುತ್ತೆ. ಮತ್ತೆ ಇವನಿಗೆ ವಯಸ್ಸಾಗುತ್ತೆ, ಶರೀರದ ಸಾಮರ್ಥ್ಯ ಹೋಗ್ಬಿಡುತ್ತೆ. ಆಗ ಅವನು ಯಾವುದೇ ಒಂದು ಆಧ್ಯಾತ್ಮಿಕ ಕಾರ್ಯ ಮಾಡುವಂತ ಒಂದು ಮನಸ್ಥಿತಿ ಅವನಿಗೆ ಇರೋದಿಲ್ಲ. ಆಗ ಚಿಂತಾಮಗ್ನಾಗ್ತಾನೆ. ಒಂದು ಕೈಲಾಶ್ ಅಂತ ಸ್ಟೋರಿ ಇದೆ. ಕೈಲಾಶ್ ಸ್ಟೋರಿ ಕೇಳಿರ್ಬೋದು ನೀವು, ನಾನು ಹೇಳ್ತೀನಿ ಸಂಕ್ಷಿಪ್ತವಾಗಿ. ನಾರದ ಮುನಿ ಒಂದಿನ ವಿಷ್ಣು ಹತ್ರ ಹೋಗ್ತಾರೆ, ಭಗವಾನ್ ವಿಷ್ಣು ಹತ್ರ. ಸೊ ವಿಷ್ಣು ತುಂಬಾ ಚಿಂತೆ ಮಾಡ್ತಾ ಇದ್ರು. ನಾವು ಯಾಕೆ ಚಿಂತೆ ಮಾಡ್ತಿದ್ರು ಅಂತ ವಿಷ್ಣು ಹೇಳ್ತಾನೆ, ನೋಡಿ ಎಷ್ಟೊಂದು ಜೀವಾತ್ಮರು ಭೌತಿಕ ಸಾಗರದಲ್ಲಿ ಅವರು ಕಷ್ಟ ಪಡ್ತಾ ಇದ್ದಾವೆ, ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಬರ್ಬೇಕು ಅಂತ. ನಾರದ ಮುನಿ, ನೀನ್ ಹೋಗು, ಎಲ್ಲರನ್ನ ನಿನ್ಗೆ ವೀಸಾ ಕೊಡ್ತೀನಿ, ಹೋಗಿ ಕರ್ಕೊಂಡ್ ಬಾ ಯಾರನ್ನಾದ್ರು ಅಂತ. ಆಗ ನಾರದ ಮುನಿಗಳು ಹೋಗ್ತಾರೆ ಭೂಲೋಕಕ್ಕೆ. ಅವ್ರು ಹುಡ್ತಾ ಇರ್ತಾರೆ, ಯಾರನ್ನ ಕರ್ಕೊಂಡು ಹೋಗ್ಲಿ ಅಂತ.
ಆಗ ಒಬ್ಬ ಆ ಹುಡುಗ ಇರ್ತಾನೆ, ಅವನ ಹತ್ರ ಬರ್ತಾನೆ. ಅವನ ಹೆಸರು ಕೈಲಾಶ್ ಅಂತ. ಹೇ ಕೈಲಾಶ್, ನಾನು ನಾರದ ಮುನಿ. ದೇವರು ನನಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಆಗಿ ನಿನ್ನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೋದು, ನೀನ್ ಬರ್ತೀಯಾ ಅಂತ. ಆಗ ಕೈಲಾಶ್ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನನಗೆ ತುಂಬಾ ಕೆಲಸ ಇದೆ. ವೈಕುಂಠ ಹೌದು, ನಾನು ಕೇಳಿದ್ದೀನಿ ವೈಕುಂಠದ ಬಗ್ಗೆ, ಅಲ್ಲಿ ಹೋಗ್ಬೇಕು ನಾನು, ಆದ್ರೆ ಈಗ ಬೇಡ. ನಾನು ನನ್ನ ಸ್ಟಡೀಸ್ ಮುಗಿಸ್ಬೇಕು. ಸ್ಟಡೀಸ್ ಮುಗಿಸಿದ್ಮೇಲೆ ನಾನು ಬರ್ತೀನಿ. ನನ್ ಸ್ವಲ್ಪ ಇಚ್ಛೆಗಳಿದೆ, ಇಲ್ಲಿ ಮುಗಿಸಿದ್ಮೇಲೆ ಬರ್ತೀನಿ, ಸ್ವಲ್ಪ ಹೊತ್ತಿನ ನಂತರ ಬನ್ನಿ ಅಂತ. ಸೊ ನಾರದ ಮುನಿಗಳು ಹೋಗ್ಬಿಡ್ತಾರೆ. ಮತ್ತೆ ಕೆಲವು ವರ್ಷದ ನಂತರ ಬರ್ತಾರೆ. ಅವಾಗ ಕೈಲಾಶ್ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾನೆ ತನ್ನ ಅಂಗಡಿಯಲ್ಲಿ. ಆಗ ಮತ್ತೆ ನಾರದ ಮುನಿಗಳು ಬರ್ತಾರೆ. ಕೇಳ್ತಾರೆ, ಕೈಲಾಶ್ ಈಗಾದ್ರೂ ಬಾ, ನೀನು ನಾವು ಹೋಗೋಣ ಅಂತ. ಕೈಲಾಶ್ ಹೇಳ್ತೇನೆ, ನಾರದ ಮುನಿಗಳೇ, ನೀವು ಹೇಳಿದನ್ನ ಸತ್ಯ, ವೆಂಕಟಂಗೆ ಬರಬೇಕು. ಆದ್ರೆ ನೋಡಿ, ನನ್ಗೆ ಎಷ್ಟೊಂದು ಜವಾಬ್ದಾರಿ ಇದೆ. ನಾನು ಮೊದಲು ಓದ್ತಾ ಇದ್ದೆ, ಈಗ ನನ್ಗೆ ಮದುವೆ ಆಗಿದೆ, ನನ್ಗೆ ಮಕ್ಕಳಿದ್ದಾರೆ, ನನ್ಗೆ ಎಷ್ಟೊಂದು ಜವಾಬ್ದಾರಿ ಇದೆ, ಬಿಟ್ಟು ಹೇಗ್ ಬರ್ಲಿ ನಾನು ಅಂತ. ನಾರದ ಮುನಿ ಹೇಳ್ತಾನೆ, ದೇವ್ರೆಲ್ಲರೂ ನೋಡ್ಕೊಂತಾನೆ, ಯು ಕಮ್ ಟು ವೈಕುಂಠ, ನೀನ್ ವೈಕುಂಠ ಬಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ, ಯೋಚನೆ ಮಾಡ್ಬೇಡ ಅಂತ. ಆಗ ಕೈಲಾಶ್ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನನ್ಗೆ ಆಗಲ್ಲ, ನೀವು ಮತ್ತೆ ಬನ್ನಿ ಅಂತ. ಸೊ ಕೆಲವು ವರ್ಷಗಳ ನಂತರ ಮತ್ತೆ ಬರ್ತಾನೆ. ನಾರದ ಮುನಿ ಬರ್ತಾರೆ, ಕೇಳ್ತಾರೆ, ಕೈಲಾಶ್ ಈಗಾದ್ರೂ ಬಾ ನೀನು ಅಂತ. ಆ ಕೈಲಾಶ್ಗೆ ವಯಸ್ಸಾಗಿರುತ್ತೆ, ಫುಲ್ ಬಿಳಿ ದಾಡಿ, ಕೂದಲೆಲ್ಲ ಹೋಗಿರುತ್ತೆ, ಕೂಲ್ ಇಟ್ಕೊಂಡು ಇಟ್ಕೊಂಡಿರ್ತಾರೆ. ಆಗ ಕೈಲಾಶ್ ಹೇಳ್ತಾನೆ, ಅಯ್ಯೋ ನಾರದ ಮುನಿ, ಏನ್ ಹೇಳಿ ನಾನು, ನನ್ ಮಕ್ಕಳು ದೊಡ್ಡವರಾಗಿದ್ದಾರೆ, ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಆದ್ರೆ ತುಂಬಾ ಇರ್ರೆಸ್ಪಾನ್ಸಿಬಲ್. ಒಂದು ಚಿಕ್ಕ ಕೆಲ್ಸನೂ ಚೆನ್ನಾಗಿ ಮಾಡೋದಿಲ್ಲ, ಎಲ್ಲ ನಾನೇ ನೋಡ್ಕೋಬೇಕು. ಬೀಗದ ಕೈ ಮರ್ತೋಗ್ಬಿಡ್ತಾರೆ, ದುಡ್ಡು ಎಲ್ಲೋ ಇಟ್ಟಿರ್ತಾರೆ, ಒಂದು ಜವಾಬ್ದಾರಿ ಇಲ್ಲ ಅವ್ರಿಗೆ. ಇವ್ರನ್ನ ಸ್ವಲ್ಪ ತಿದ್ದಿದ್ಮೇಲೆ ನಾನು ಬರ್ತೀನಿ ಅಂತ. ನಾರದ ಮುನಿ ಹತ್ರ, ಅಯ್ಯೋ ಎಷ್ಟು ಸಲ ಬರ್ಬೇಕು ನಿನ್ನ ಹತ್ರ, ವೈಕುಂಠ ಹೋಗಿ ಚಾನ್ಸ್ ಸಿಗ್ತಾ ಇದೆ, ನೀನ್ ಬಾ ಅಂತ. ಇಲ್ಲ ಇಲ್ಲ, ನಾನು ಮತ್ತೆ ಬರ್ತೀನಿ ಅಂತ. ಆಗ ನಾರದ ಮುನಿಗಳು ಹೋಗ್ಬಿಡ್ತಾರೆ. ಮತ್ತೆ ನಾರದ ಮುನಿಗಳು ಕೆಲವು ವರ್ಷಗಳ ನಂತರ ಮತ್ತೆ ಬರ್ತಾರೆ. ಆಗ ನೋಡ್ತಾರೆ, ಕೈಲಾಶ್ ಇಲ್ಲ, ಕಾಣ್ತಾ ಇಲ್ಲ. ಮಕ್ಳಿಗೆ ಕೇಳ್ತಾರೆ, ಹೇ ಕೈಲಾಶ್ ಎಲ್ಲಿ ಅಂತ. ಆಗ ಮಕ್ಳು ಹೇಳ್ತಾರೆ, ಕೈಲಾಶ್ ತೀರ್ಕೊಂಡ್ಬಿಟ್ಟ, ಕೆಲವು ವರ್ಷಗಳಿಂದ ತೀರ್ಕೊಂಡ್ಬಿಟ್ರು. ಹೌದಾ, ಅಯ್ಯೋ ಪಾಪ ಅಂತ ನಾರದ ಮುನಿಗಳು ಮತ್ತೆ ಹೊರಗೆ ಬರ್ತಾ ಇರ್ತಾರೆ. ಆಗ ಒಂದು ನಾಯಿ ಬರುತ್ತೆ, ಬೋ 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 ಅಂತ. ನಾನ್ ಕೈಲಾಶ್, ಬೋ ಬೋ, ನಾನ್ ಕೈಲಾಶ್. ಹೇ ಕೈಲಾಶ್, ಏನಾಯ್ತು ನಿನ್ಗೆ? ನಾನ್ ನಾಯಿ ಆಗ್ಬಿಟ್ಟಿದ್ದೀನಿ ಈಗ. ಯಾಕಂದ್ರೆ ಪೂರ್ವ ಜನ್ಮದಲ್ಲಿ ಅವನು ಆಸ್ತಿಯ ಮೇಲೆ ತುಂಬಾ ಆಸಕ್ತಿ ಇತ್ತು, ಆಸ್ತಿಯನ್ನ ಕಾಪಾಡಬೇಕು, ನನ್ನ ಮಕ್ಕಳು ಜವಾಬ್ದಾರಿ ತಗೊಂತಾ ಇಲ್ಲ. ಪ್ರಭುಜಿ, ನೀವು ಹೇಳ್ತಿರೋದ್ ಕೇಳಿಸ್ತಾ ಇಲ್ಲ. ಕೇಳ್ತಾ ಇಲ್ವಾ? ಬೇರೆಯವ್ರಿಗೆ ಕೇಳ್ತಾ ಇದೆಯಾ? ಇಸ್ ಇಟ್ ಆಡಿಬಲ್? ಕೇಳ್ತಾ ಇದೆಯಲ್ಲ? ಓಕೆ, ನೀವು ನಿಮ್ಮ ಇಯರ್ಫೋನ್ ಚೆಕ್ ಮಾಡಿ. ಸೊ ಜವಾಬ್ದಾರಿ ಪ್ರಭುಜಿ ಮತ್ತೆ ಕೇಳ್ತಾ ಇದೆಯಲ್ಲ? ಓಕೆ. ಸೊ ಆಗ ಕೈಲಾಶ್ ಹೇಳ್ತಾನೆ, ನಾನು ನಾಯಿ ಆಗ್ಬಿಟ್ಟಿದ್ದೀನಿ, ನಾನು ತುಂಬಾ ಕೆಲಸ ಇದೆ, ತುಂಬಾ ಬಿಸಿ ಇದ್ದೀನಿ, ನಾನು ಈ ಪ್ರಾಪರ್ಟಿನ ಕಾಪಾಡಬೇಕು. ಅಯ್ಯೋ ನಾರದ ಮುನಿ ಮತ್ತೆ ಹೇಳ್ತಾರೆ, ಕೈಲಾಶ್ ಈಗ್ಲಾದ್ರೂ ಬಾ ನೀನು ಅಂತ. ಯಾಕೆ ನಿನ್ನ ಟೈಮ್ ವೇಸ್ಟ್ ಮಾಡ್ತಾ ಇದೀಯ, ಬಂದ್ಬಿಡು. ಇಲ್ಲೆಲ್ಲ ನಾರದ ಮುನಿ, ಸ್ವಲ್ಪ ನಾನು ಈ ಕಾಪಾಡಬೇಕು ನನ್ನ ಪ್ರಾಪರ್ಟಿನ, ನಾನು ಮುಂದೆ ಬರ್ತೀನಿ. ಇಲ್ಲಿ ನೋಡಿ, ಸಪೋಸ್ ಸಂಬಡಿ ಇಸ್ ಅಟ್ರಾಕ್ಟೆಡ್ ಟು ದ ಪ್ರಾಪರ್ಟಿ, ನಮ್ಮ ಆಸ್ತಿ ಅಂತಸ್ತು ಮನೆಗೆ ಅಟ್ಯಾಚ್ ಆಗಿದ್ರೆ ಅದೇ ಮನೆಯಲ್ಲಿ ಒಂದು ಇಲಿಯಾಗಿ ಅಥವಾ ನಾಯಿಯಾಗಿ ಹುಟ್ಟಬಹುದು. ಈ ಕಥೆಯಿಂದ ಅರ್ಥ ಆಗುತ್ತೆ. ಮತ್ತೆ ಮುಂದಿನ ಸಲ ನಾರದ ಮುನಿ ಬರ್ತಾರೆ. ಆಗ ನಾರದ ಮುನಿ ನೋಡ್ತಾರೆ, ಕೈಲಾಶ್ ನಾಯಿ ಇಲ್ಲ ಈಗ, ಅವರು ನಾಯಿನೂ ಸತ್ತೋಗಿತ್ತು. ಆಗ ಅವ್ರು ಗದ್ದೆಯಲ್ಲಿ ಬರ್ತಾ ಇರ್ತಾರೆ. ಆಗ ಒಂದು ಸಾವು ಬರುತ್ತೆ, ಪುಸ್ ಪುಸ್ ಪುಸ್. ನಾನ್ ಕೈಲಾಶ್ ಅಂತಾನೆ. ಹೇ ಕೈಲಾಶ್, ಏನಾಯ್ತು ನಿನ್ಗೆ? ಅಯ್ಯೋ, ನನ್ನ ಇದು ಗದ್ದೆಯಲ್ಲಿ ಎಷ್ಟೊಂದು ಇದು ಇಲಿಗಳಿದೆ, ಇಲಿಗಳೆಲ್ಲ ನನ್ನ ತಿಂತಾ ಇದ್ದಾವೆ, ಅದನ್ನ ಕಾಪಾಡ್ಬೇಕು ನಾನು, ಅದಕ್ಕೆ ನಾನು ಈಗ ಇಲ್ಲಿ ಬಂದಿದ್ದೀನಿ ಅಂತ. ಅಯ್ಯೋ ಕೈಲಾಶ್, ಈಗ್ಲಾದ್ರೂ ಬಾ ನೀನು, ಹಾವಾಗಿದೆ ನೋಡು. ಇಲ್ಲ ಇಲ್ಲ, ನನ್ ತುಂಬಾ ಕೆಲಸ ಇದೆ, ನಾನು ಇಲ್ಲೇ ಇರ್ತೀನಿ, ನಾನು ಸ್ವಲ್ಪ ಕಾಪಾಡ್ಬೇಕು ಅಂತ. ನಾರದ ಮುನಿ ಹೇಳ್ತಾರೆ, ದಿಸ್ ಇಸ್ ಟು ಮಚ್, ತುಂಬಾ ಜಾಸ್ತಿ ಆಯ್ತಿದ್ದು,
ಬುದ್ಧಿ ಕಲಿಸ್ಬೇಕು. ಈಗ ಹೋಗ್ತಾರೆ ಡೈರೆಕ್ಟ್ ಆಗಿ ಮಕ್ಕಳ ಹತ್ರ, ಹೇ ಮಕ್ಕಳೇ, ನಿಮ್ ಗದ್ದೆಯಲ್ಲಿ ನೋಡಿ ಅಲ್ಲಿ ಹಾವಿದೆ, ನಿಮ್ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ, ತುಂಬಾ ಡೇಂಜರಸ್, ಹೋಗಿ ನೋಡಿ ಅಂತ. ಇವ್ರು ಕೋಲ್ ತಗೊಂಡ್ ಬರ್ತಾರೆ, ಕೋಲ್ ತಗೊಂಡು ಹಾವಿಗೆ ಟಪ್ 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 ಅಂತ ಹೊಡಿತಾರೆ. ಹಾವು ಹೇಳುತ್ತೆ, ಹೇ ನಾನ್ ನಿನ್ ತಂದೆ ಕೈಲಾಶ್ ಅಂತ. ಅವ್ರಿಗೆ ಏನು ಕೇಳೋದಿಲ್ಲ. ಹೊಡಿತಾರೆ ಹೊಡಿತಾರೆ ಹೊಡಿತಾರೆ, ಅದು ಎಲ್ಲ ಬೆನ್ನು ಮುರಿದು ಬಿದ್ದಿರುತ್ತೆ ಹಾವು. ಅಯ್ಯೋ ಸತ್ಯ ನಾನು ಅಂತ ಫುಲ್ ವೀಕ್ ಆಗಿರುತ್ತೆ. ಆಗ ನಾರದನು ಹೇಳ್ತಾರೆ, ಹೇ ಕೈಲಾಶ್, ಅರ್ಥ ಆಯ್ತಾ ಈಗ? ಬರ್ತೀಯಾ ನೀನು? ನಾನು ಬರ್ತೀನಿ ಅಂತ. ರೈಟ್, ಲಾತೋಂ ಕಾ ಭೂತ್ ಬಾತೋಂ ಸೆ ನೀ ಮಾತಾ, ಹಿಂದಿಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಹೊಡೆದ ಮೇಲೆ ಪ್ರಹಾರೇಣ ಧನಂಜಯ, ಕೆಲವೊಬ್ಬರಿಗೆ ಜಸ್ಟ್ ಹೇಳಿದ್ರೆ ಅರ್ಥ ಆಗಲ್ಲ, ಸ್ವಲ್ಪ ಪ್ರಹಾರ, ಸ್ವಲ್ಪ ಕಷ್ಟ ಬಂದಾಗ ಅರ್ಥ ಆಗುತ್ತೆ ತತ್ವ, ಎಲ್ಲ ಚೆನ್ನಾಗಿದ್ದಾಗ ಅರ್ಥ ಆಗೋದಿಲ್ಲ. ಸೊ ಪ್ರಹಾರ ಮಾಡಿದಾಗ ಈ ಹಾವಿಗೆ ತಿಳಿಯುತ್ತೆ, ನಾನು ತಪ್ಪು ಮಾಡಿದೆ, ನನ್ನ ಮಕ್ಳಿಗೂ ನನ್ನ ಮೇಲೆ ಕರುಣೆ ಇಲ್ಲ, ಎಂಥದಿದು ಅಂತ ಹಾವಿನ ಶರೀರದಲ್ಲಿ ಅವನು ನಾರದ ಮುನಿಗಳ ಮಾತನ್ನು ಕೇಳಿ, ಅವರ ಮಂತ್ರವನ್ನು ಕೇಳಿ, ಮುಂದಿನ ಕ್ಷಣದಲ್ಲಿ ಮತ್ತೆ ಮನುಷ್ಯ ಶರೀರ ಸಿಕ್ಕು ಭಕ್ತಿಯನ್ನ ಪ್ರಾಕ್ಟೀಸ್ ಮಾಡಿ ಅವರು ಮತ್ತೆ ವೈಕುಂಠ ಹೋಗ್ಬಿಡ್ತಾರೆ ನಾರದ ಮುನಿಗಳ ಜೊತೆ. ಸೊ ಈ ರೀತಿ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ನಮ್ಮ ಆಧ್ಯಾತ್ಮಿಕ ಜೀವನ. ಸ್ವಲ್ಪ ಹೊತ್ತಿನ ನಂತರ ಮಾಡೋಣ, ಕೆಲವು ವರ್ಷಗಳ ನಂತರ ಮಾಡೋಣ, ಇದೊಂದು ಸ್ವಲ್ಪ ಸೆಟ್ಲ್ ಆದ ಮೇಲೆ ಮಾಡೋಣ. ಈ ರೀತಿ ಪೋಸ್ಟ್ಪೋನ್ ಮಾಡ್ತಾ 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 ಇಡೀ ಜೀವನ ಕಳೆದೋಗುತ್ತೆ, ಮತ್ತೆ ಮುಂದಿನ ಜನ್ಮ ಸಿಗುತ್ತೆ. ಅದಕ್ಕೆ ಯಾವಾಗ ನಮ್ಗೆ ಒಂದು ಅವಕಾಶ ಸಿಕ್ತೋ ಅದೇ ಕ್ಷಣ ನಾವು ಸೀರಿಯಸ್ ಆಗಿ ಇದನ್ನ ತಗೊಂಡ್ಬಿಡ್ಬೇಕು ಆಧ್ಯಾತ್ಮಿಕ ಜೀವನವನ್ನ. ಅದನ್ನ ಪೋಸ್ಟ್ಪೋನ್ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನಮ್ಗೆ ಯಾವ ರೀತಿ ಶರೀರ ಸಿಗುತ್ತೆ ಅದು ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ಸೊ ಎಸ್ಪೆಷಲಿ ಯುವ ಅವಸ್ಥೆಯಲ್ಲಿ ನಮ್ಗೆ ತುಂಬಾ ಒಂದು ಶಕ್ತಿ ಇರುತ್ತೆ, ಯುಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಸೊ ಆದಷ್ಟು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತೆ ಯಾರು ತಂದೆ ತಾಯಿಗಳು ಇರ್ತಾರೋ ಅವರು ಕೂಡ ತಮ್ಮ ಮಕ್ಕಳಿಗೆ ಆದಷ್ಟು ಆಧ್ಯಾತ್ಮಿಕ ಜೀವನವನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸೌಕರ್ಯವನ್ನ ಒದಗಿಸ್ಕೊಡ್ಬೇಕು. ಭಗವದ್ಗೀತೆಯ ಕ್ಲಾಸಸ್ಗೆ ಜಾಯಿನ್ ಮಾಡಿಸೋದಾಗ್ಲಿ, ಅಥವಾ ಶ್ಲೋಕ ಕ್ಲಾಸಸ್ ಆಗ್ಲಿ, ಅಥವಾ ಕೀರ್ತನೆ ಪ್ರೋಗ್ರಾಮ್ಸ್ ಆಗ್ಲಿ, ಅಥವಾ ದೇವಸ್ಥಾನದಲ್ಲಿ ಕೆಲವೊಂದು ಸೇವೆಗಳನ್ನ ಸಲ್ಲಿಸೋದಕ್ಕೆ ಒಂದು ಅವಕಾಶ ಆಗ್ಲಿ. ಆ ರೀತಿ ನಾವು ಯಂಗ್ ಏಜ್ ಅಲ್ಲಿಯೇ ತೊಡಗಿಸ್ಬಿಟ್ರೆ ದೆನ್ ಇಟ್ ವಿಲ್ ಬಿಕಮ್ ಎ ಸಂಸ್ಕಾರ, ಒಂದು ಸಂಸ್ಕಾರ ಉಂಟಾಗ್ಬಿಡುತ್ತೆ. ಓಕೆ, ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಒಂದು ಆಸಕ್ತಿ ಉಂಟಾಗ್ಬಿಡುತ್ತೆ ದೇವ್ರ ಸೇವೆಯಲ್ಲಿ, ಮೃದಂಗ ಬಾರಿಸೋದ್ರಲ್ಲಿ ಅಥವಾ ಕೀರ್ತನೆ ಮಾಡೋದ್ರಲ್ಲಿ ಆಸಕ್ತಿ ಉಂಟಾಗ್ಬಿಡುತ್ತೆ. ಆ ಸಂಸ್ಕಾರಗಳು ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಳೆ ವಯಸ್ಸಿನಲ್ಲಿ ಈ ರೀತಿ ಸಂಸ್ಕಾರ ಬರದೇ ಇದ್ರೆ ಮತ್ತೆ ದೊಡ್ಡವರಾದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನಾವು ಎಳೆ ವಯಸ್ಸಿನಲ್ಲಿ 5 ವರ್ಷದಿಂದಲೇ ಪ್ರಾಕ್ಟೀಸ್ ಮಾಡಿಗೆ ಸ್ಟಾರ್ಟ್ ಮಾಡಬೇಕು. ಈಗ ನನ್ನ ಪ್ರಶ್ನೆ ಕೇಳ್ಬೋದು ಜನ, ಅಯ್ಯೋ ಈಗಾಗ್ಲೇ ನನ್ಗೆ 50 ವರ್ಷ ಆಗ್ಬಿಡ್ತು, ಏನ್ ಮಾಡೋದು ಅಂತ. ಬೆಟರ್ ಲೇಟ್ ದೆನ್ ನೆವರ್, ಬೆಟರ್ ಲೇಟ್ ದೆನ್ ನೆವರ್. ತಡ ಆದ್ರೆ ಪರವಾಗಿಲ್ಲ, ಆದ್ರೆ ಯಾವಾಗ ನಮ್ಗೆ ಅವಕಾಶ ಸಿಕ್ತೋ ಆವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಕೆಲವರಿಗೆ 8 ವರ್ಷ ಆಗಿರ್ಬೋದು, ಕೆಲವ್ರು 18 ವರ್ಷ ಆಗಿರ್ಬೋದು, ಕೆಲವರಿಗೆ 50 ವರ್ಷ ಆಗಿರ್ಬೋದು. ಯಾವುದೇ ವಯಸ್ಸಲ್ಲಿ ನಮ್ಗೆ ಭಕ್ತಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕರೆ ತಕ್ಷಣ ಅದನ್ನ ಸ್ವೀಕರಿಸಿ ಆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಈ ರೀತಿ ಈ ಒಂದು ಟಾಪಿಕ್ನ ಇವತ್ತು ನಾವು ಚೂಸ್ ಮಾಡಿದ್ವಿ. ಸೊ 5 ವರ್ಷದಿಂದಲೇ ನಾವು ಈ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಬೇಕು. ಸೊ ವಿಶೇಷವಾಗಿ ನಾನು ಸಮ್ಮರಿಯನ್ನು ಹೇಳ್ತೀನಿ, ಏನೇನು ಕಲ್ತೀವಿ ಅಂತ ಇವತ್ತು. ಫಸ್ಟಿಗೆ ನಾವು ಹೇಗೆ ಈ ಯಾರಿಗೆ ವಯಸ್ಸಾಗಿದೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಸೊ ಯಾರು ಸಾವಿಗೆ ನಿಕಟವಾಗಿದ್ದಾರೋ ಅವರಿಗೆ ವಯಸ್ಸಾಗಿದೆ. ಮತ್ತೆ ವಯಸ್ಸಾದ್ರೂ ಕೂಡ ಆಸೆಗಳು ಕಮ್ಮಿ ಆಗೋದಿಲ್ಲ, ಆಸೆಗಳು ಹೆಚ್ಚುತ್ತಾನೆ ಹೋಗುತ್ತೆ. ರೈಟ್, ಅಕ್ಬರ್ ಬೀರ್ಬಲ್ ಕಥೆಯನ್ನು ನೋಡಿದ್ವಿ. ಮತ್ತೆ ವಾರಾಣಸಿಗೆ ಹೋಗಿರುವಂತಹ ಒಂದು ಮುದುಕನ ಕತೆ ಕೂಡ ನಾವು ಕೇಳಿದ್ವಿ. ನಂತರ ಯುವಾವಸ್ಥೆಯಲ್ಲಿ ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಯುಕ್ತಿ ಇರುತ್ತೆ. ಸೊ ಅದನ್ನ ನಾವು ದೇವರ ಸೇವೆಯಲ್ಲಿ ಬಳಸಬಹುದು. ಹೇಗೆ ನಾವು ಒಂದು ತಾಜಾ ಹೂವನ್ನ ದೇವರಿಗೆ ಅರ್ಪಣೆ ಮಾಡ್ತೀವೋ ಅದೇ ರೀತಿ ನಾವು ತಾಜಾ ಒಂದು ಶಕ್ತಿಯನ್ನ, ಶರೀರವನ್ನ ದೇವರಿಗೆ ಅರ್ಪಣೆ ಮಾಡ್ಬೇಕು. ರೈಟ್. ಮತ್ತೆ ಆಸೆಗಳಿಗೆ ಮಿತಿ ಇಲ್ಲ. ಬಾಲಾವಸ್ಥೆ, ತರುಣಾವಸ್ಥಾ, ವೃದ್ಧಾವಸ್ಥೆ, ಪ್ರತಿಯೊಂದು ಇದರಲ್ಲೂ ಅದು ಸುಖ ಬೇಕು, ಸುಖ ಬರುತ್ತೆ 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 ಅಂತ ಒಂದು ಆಸೆ ಇರುತ್ತೆ, ಆದ್ರೆ ಸುಖ ಸಿಗುವುದಿಲ್ಲ. ಆದ್ರೆ ಆಧ್ಯಾತ್ಮಿಕ ಕಾರ್ಯದಲ್ಲಿ ಮಾತ್ರ ಸುಖ ಸಿಗುತ್ತೆ. ಅದಕ್ಕೆ ಆದಷ್ಟು ಬೇಗ ಅವಕಾಶ ಸಿಕ್ಕಾಗ ನಾವು ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ.
ಹರೇ ಕೃಷ್ಣ ಮಂತ್ರ ಜಪ ಮಾಡೋದನ್ನ ಪ್ರಾರಂಭಿಸಬೇಕು. ಮತ್ತೆ ಅಂತಿಮವಾಗಿ ನಾವು ಕೈಲಾಶ್ ಅನ್ನುವ ವ್ಯಕ್ತಿಯ ಕಥೆಯನ್ನು ಕೂಡ ಕೇಳಿದ್ವಿ. ಸೊ ಇದೊಂದು ವಿಷಯ ಇವತ್ತು ಚರ್ಚೆ ಮಾಡೋಕೆ ನಮಗಿತ್ತು. ಸೊ ತಮಗೆ ಯಾರಿಗಾದ್ರೂ ಏನಾದ್ರು ಅನಿಸಿಕೆ ಅಥವಾ ಪ್ರಶ್ನೆ ಇದ್ರೆ ಈಗ ತಾವು ಕೇಳಬಹುದು. ಇಲ್ಲೊಂದು ಪ್ರಶ್ನೆ ಬಂದಿತ್ತು. ಲೋಕೇಶ್ ಅವ್ರು ಕೇಳ್ತಾ ಇದ್ದಾರೆ, ಹೌ ಟು ಕಂಟ್ರೋಲ್ ಸೆನ್ಸಸ್ ಅಂತ. ನಮ್ಮ ಇಂದ್ರಿಯಗಳನ್ನ ಹೇಗೆ ನಿಗ್ರಹಿಸಬೇಕು ಅಂತ ಪ್ರಶ್ನೆ. ತುಂಬಾ ಉತ್ತಮವಾದ ಒಂದು ಪ್ರಶ್ನೆ. ಆಕ್ಚುಲಿ ಇಂದ್ರಿಯಗಳು ಯಾವಾಗ್ಲೂ ಇಂದ್ರಿಯ ತೃಪ್ತಿಯನ್ನ ಹುಡುಕ್ತಾ ಇರ್ತವೆ. ದೇ ಆರ್ ಆಲ್ವೇಸ್ ಸರ್ಚಿಂಗ್ ಫಾರ್ ಸಮ್ ಮಟೀರಿಯಲ್ ಪ್ಲೆಷರ್. ಇಂದ್ರಿಯಗಳು ಮತ್ತೆ ಇಂದ್ರಿಯ ವಸ್ತುಗಳ ಸಂಪರ್ಕ ಆದಾಗ ಸುಖ ಅನುಭೂತಿ ಆಗುತ್ತೆ. ಆ ಸುಖದ ಹಿಂದೆ ಇಂದ್ರಿಯಗಳು ಓಡ್ತಾ ಇರುತ್ತೆ. ಹೇಗೆ ಒಂದು ಕಣ್ಣು ಏನಾದ್ರೂ ಒಂದು ಸುಂದರವಾದ ವಸ್ತುವನ್ನು ನೋಡೋದಕ್ಕೆ ಇಷ್ಟಪಡುತ್ತೆ, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಕಿವಿಗಳು ಏನೋ ಒಂದು ಮಧುರವಾದಂತಹ ಒಂದು ಗಾಯನವನ್ನ ಕೇಳೋದಕ್ಕೆ, ಹಾಡನ್ನು ಕೇಳೋದಕ್ಕೆ ಇಷ್ಟಪಡುತ್ತೆ. ನಾಲಿಗೆ ಒಂದು ಟೇಸ್ಟಿ ಆಹಾರವನ್ನ ತಿನ್ನೋದಕ್ಕೆ ಇಷ್ಟಪಡುತ್ತೆ. ಮೂಗು ಒಂದು ಹೂವಿನ ಸುಗಂಧ ಅಥವಾ ಪರ್ಫ್ಯೂಮ್ ಸ್ಮೆಲ್ ಮಾಡೋದಕ್ಕೆ ಇಷ್ಟಪಡುತ್ತೆ. ಚರ್ಮ ಸಾಫ್ಟ್ ಆಗಿರುವಂತಹ ವಸ್ತುಗಳನ್ನ ಸ್ಪರ್ಶ ಮಾಡೋದಕ್ಕೆ ಇಷ್ಟಪಡುತ್ತೆ. ಈ ರೀತಿ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಸೊ ಇದು ಇಂದ್ರಿಯ ವಸ್ತುಗಳು. ಸೊ ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಸಂಪರ್ಕದಲ್ಲಿ ಬಂದು ಅದು ಒಂದು ಎಂಜಾಯ್ಮೆಂಟ್ ಹುಡುಕೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ಈ ಒಂದು ಸಂಸ್ಪರ್ಶ ಏನಿದೆಯಲ್ಲ, ಇಂದ್ರಿಯ ಮತ್ತು ಇಂದ್ರಿಯ ವಸ್ತುಗಳ ಸಂಸ್ಪರ್ಶ, ಅದು ದುಃಖದ ಯೋನಿ ಅಂತ ಹೇಳಿದ್ದಾರೆ. ದುಃಖದ ಯೋನಿ ಅಂದ್ರೆ ಹೇಗೆ ಯೋನಿಯಿಂದ ಮಗು ಜನ್ಮ ತಗೊಳುತ್ತೆ, ಅದೇ ರೀತಿ ದುಃಖದ ಯೋನಿ ಅಂದ್ರೆ ಈ ಸಂಸ್ಪರ್ಶದಿಂದ ದುಃಖ ಜನ್ಮ ತಗೊಳುತ್ತೆ ಅಂತ. ಯೇ ಹೇ ಸಂಸ್ಪರ್ಶ ಜಾಬೋಘ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೆ ಬುಧಾ. ಇದು ಭಗವದ್ಗೀತೆಯ ಒಂದು ಶ್ಲೋಕ. ಆ ಶ್ಲೋಕ ಕ್ರಮಾಂಕ 5ನೇ ಅಧ್ಯಾಯ 22ನೇ ಶ್ಲೋಕ. ಸೊ ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೇ ಏವತೆ. ಸೊ ಒಂದು ಸಂಸ್ಪರ್ಶ ಭೋಗ ಇಚ್ಛೆಯಿಂದ ಇಂದ್ರಿಯ ಮತ್ತು ಇಂದ್ರಿಯ ವಸ್ತುಗಳು ಸಂಸ್ಪರ್ಶವಾದಾಗ ಅದು ದುಃಖ ಯೋನೇ ಏವತೆ, ಅದು ದುಃಖದ ಯೋನಿ ಅಂತ ಕರೆದಿದ್ದಾರೆ. ಮತ್ತೆ ಈ ಒಂದು ಸುಖಕ್ಕೆ, ಈ ಒಂದು ಭೋಗಕ್ಕೆ ಆದಿ ಅಂತವಂತಹ, ಆದಿ ಮತ್ತೆ ಅಂತ ಇದೆ. ಅದು ಪ್ರಾರಂಭವಾಗುತ್ತೆ ಮತ್ತೆ ಅಂತವಾಗುತ್ತೆ. ಹೇ ಕೌಂತೆಯ ನತೇಶು ರಮತೆ ಬುಧಃ. ಹೇ ಅರ್ಜುನ, ಬುದ್ಧಿವಂತರು ಈ ಇಂದ್ರಿಯ ಭೋಗದಲ್ಲಿ ತೊಡಗುವುದಿಲ್ಲ. ಅವರು ಇಂದ್ರಿಯ ಭೋಗವನ್ನ ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಸಪೋಸ್ ಗುಲಾಬ್ ಜಾಮೂನ್ ತಗೊಳ್ಳಿ, ಆಹಾರನೇ ತಗೊಳ್ಳಿ. ಸೊ ಒಂದು ಗುಲಾಬ್ ಜಾಮೂನ್ ಬಾಯಲ್ಲಿ ಹಾಕ್ಬಿಟ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸಂಸ್ಪರ್ಶ ಆಯ್ತು, ಇಂದ್ರಿಯ ವಸ್ತು ಮತ್ತೆ ಇಂದ್ರಿಯ ಮಧ್ಯೆ ಸಂಸ್ಪರ್ಶ ಆಯ್ತು. ಓ ವೆರಿ ನೈಸ್. ಒಳಗ್ ನುಂಗ್ಬಿಟ್ಟಾಗ, ಸೊ ಗುಲಾಬ್ ಜಾಮೂನ್ ತಿಂದ ಮೇಲೆ, ಒಂದು ಗುಲಾಬ್ ಜಾಮೂನ್ ತಿಂದ ಮೇಲೆ ಯಾವ ರೀತಿಯ ಅನುಭವಗಳು, ಆಸೆಗಳು ನಿಮ್ಮ ಹೃದಯದಲ್ಲಿ ಹುಟ್ಟಬಹುದು ಹೇಳ್ತೀರಾ? ಇನ್ನೊಂದು ತಿನ್ನೋದಕ್ಕೆ. ಇನ್ನೊಂದು ಬೇಕು. ಎಸ್, ವೆರಿ ನೈಸ್. ಕ್ಯಾನ್ ಐ ಗೆಟ್ ಒನ್ ಮೋರ್? Suppose they say no, only limited, only one gulab jamun per person. What will you feel? How will you feel? Oh, very bad. We'll feel disappointed. ದುಃಖ ಆಸೆ ಆಗುತ್ತೆ. ಉಳಿದು ಬಿಡುತ್ತೆ, ಆಸೆ ಉಳಿದು ಬಿಡುತ್ತೆ, ಹಾಗೆ ಉಳಿದು ಬಿಡುತ್ತೆ. ದುಃಖ ಆಗುತ್ತಲ್ಲ, ಆಸೆ ದುಃಖ ಪೂರ್ತಿ ಆಗುತ್ತೆ. ಆಗ್ಲಿಲ್ಲ, ಅದಕ್ಕೆ ದುಃಖ ಆಗುತ್ತೆ. ಪೂರ್ತಿಯಾಗ್ಲಿ. ಅಯ್ಯೋ ಇನ್ನೊಂದು ಸಿಗ್ಲಿಲ್ಲ ನನಗೆ, ತಿನ್ನೋ ಆಸೆ ಇತ್ತು, ಇನ್ನೊಂದು ಕೊಡ್ಲಿಲ್ಲ ಅಂತ. ಸೊ ಇನ್ನೊಂದು ಬೇಕು, ಸಿಗ್ಲಿಲ್ಲ ಅಂದ್ರೆ ದುಃಖ ಆಗುತ್ತೆ. ಸಪೋಸ್ ನಾವು ಕೇಳಿದ್ವಿ ಇನ್ನೊಂದು ಸಿಗುತ್ತಾ, ಓ ಇನ್ನೊಂದು ಯಾಕೆ, ಅನ್ಲಿಮಿಟೆಡ್, ಇಡೀ ಒಂದು 100 ಗುಲಾಬ್ ಜಾಮೂನ್ ತಂದಿಟ್ಬಿಡ್ತಾರೆ ಮುಂದೆ. ಓಕೆ, ಸೊ 1, 2, 3, 4, 5, 6 ಎಷ್ಟು ತಿನ್ಬೋದು ಮ್ಯಾಕ್ಸಿಮಮ್? ಹೌ ಮಚ್ ಕ್ಯಾನ್ ಯು ಈಟ್? ಆಸೆ ಪೂರ್ತಿ ಆಗುವವರು.
ಆಸೆ ಪೂರ್ತಿ ಯಾವಾಗ ಆಸೆ ಪೂರ್ತಿ ಆಗುತ್ತೆ ನಿಮ್ದು? ಎಷ್ಟು ಲಿಮಿಟ್ ಎಷ್ಟು ಹೇಳಿ? 10, 15, 20? ಅನ್ಲಿಮಿಟೆಡ್. ಅಲ್ಲಿ ಇಲ್ಲ, ಲಿಮಿಟೇಷನ್ ಇದೆ. ಅನ್ಲಿಮಿಟೆಡ್ ಯಾರಿಗೂ ತಿನ್ನಕ್ಕಾಗಲ್ಲ. ರೈಟ್? ಮ್ಯಾಕ್ಸಿಮಮ್ ಕೆಲವ್ರು ಹೇಳ್ತಾರೆ 15 ತಿನ್ಬೋದು, ಕೆಲವ್ರು 20 ತಿನ್ಬೋದು ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್. ಅಷ್ಟು ತಿಂದ ಮೇಲೆ ಆಮೇಲೆ ಮತ್ತೆ ತಿನ್ಬೇಕನ್ಸುತ್ತೆ. ಅಲ್ಲ, ಸಪೋಸ್ 100 ಗುಲಾಬ್ ಜಾಮೂನ್ ಇದೆ, ಕೊಡ್ತಾ ಇರ್ತೀವಿ, ತಿಂತಾ ಇರ್ಬೇಕು ನೀನು. ಓಕೆ, ಸಪೋಸ್ ತಿಂತಾ ಇರ್ತೀಯ, ಒಂದು ಲಿಮಿಟ್ ಬರುತ್ತೆ, ಬೇಡಪ್ಪ ಸಾಕು ಸಾಕು ಸಾಕು, ಇನ್ನೊಂದು ತಿಂದ್ರೆ ಹೊಟ್ಟೆ ಹೊಡೆದೋಗುತ್ತೆ ಅಥವಾ ವಾಂತಿ ಆಗುತ್ತೆ, ಬೇಡ ಬೇಡ ಸಾಕು 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 ಅಂದ್ಬಿಡ್ತಾರೆ, ಹೊಟ್ಟೆ ನೋವಾಗುತ್ತೆ. ರೈಟ್? ಸೊ ದುಃಖ, ಸಿಕ್ಕರೂ ದುಃಖ, ಸಿಗದೆ ಇದ್ರೂ ದುಃಖ. ಈಗ ಅರ್ಥ ಆಯ್ತಾ? ವೈ ಇಸ್ ಇಟ್ ಕಾಲ್ಡ್ ದುಃಖದ ಯೋನಿ? ಯಾಕೆಂದ್ರೆ ಆಸೆ ಪೂರ್ತಿಯಾದಾಗ ದುಃಖ, ಅದು ಪೂರ್ತಿ ಮಾಡೋಕ್ ಹೋದಾಗ ಅದು ಪ್ರೊಸೆಸ್ ಅಲ್ಲಿ ದುಃಖ ಬರುತ್ತೆ. ಮತ್ತೆ ಸಪೋಸ್ ವಿಡಿಯೋ ಗೇಮ್ಸ್ ಆಡ್ತಾರೆ ಜನ, ವಿಡಿಯೋ ಗೇಮ್ಸ್ ಆಡ್ತಾರೆ, ನಾನು ಗೆದ್ದಿತೀನಿ ಅಂತ ಆಸೆಯಿಂದ ಆಟ ಆಡ್ತಾ ಇರ್ತಾರೆ, ಸೋಲ್ತಾ ಇರ್ತಾರೆ. ಆಗೇನಾಗುತ್ತೆ, ಅವ್ರ ಕಣ್ಣು ಆಗುತ್ತೆ, ಇಷ್ಟೊಂದು ನೋಡಿ ನೋಡಿ ನೋಡಿ, ಮತ್ತೆ ಮಾನಸಿಕ ಒತ್ತಡ ಕೂಡ ಆಗುತ್ತೆ, ನಿದ್ದೆ ಬರೋದಿಲ್ಲ. ಸೊ ದುಃಖ. ಹಿ ಇಸ್ ಫೀಲಿಂಗ್ ದಟ್ ಈಸ್ ಎಂಜಾಯಿಂಗ್. ಅವನಿಗೆ ಅನ್ಸುತ್ತೆ ನಾನು ಹೋಗಿಸ್ತಾ ಇದ್ದೀನಿ ಅಂತ, ಆದ್ರೆ ಆಕ್ಚುಲಿ ಅವನಿಗೆ ದುಃಖ ಆಗ್ತಾ ಇದೆ. ರೈಟ್? ಸೊ ದುಃಖ ಯೋನತೆ ಇದೆ. ಅದಕ್ಕೆ ಇದನ್ನ ತಿಳ್ಕೊಂಡು ಒಬ್ಬ ಭಕ್ತ ಯೋಗಿ ಇಂದ್ರಿಯಗಳನ್ನ ನಿಗ್ರಹಿಸ್ತಾನೆ, ಸೆನ್ಸ್ ಕಂಟ್ರೋಲ್ ಮಾಡ್ಕೊಂತಾನೆ. ಸೊ ಇಂದ್ರಿಯಗಳನ್ನ ನಿಗ್ರಹಿಸೋದಕ್ಕೆ ನಾವು ಈ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಈ ಸಂಸ್ಪರ್ಶ ಏನಿದೆಯಲ್ಲ, ಇದು ದುಃಖದ ಯೋನಿ ಅಂತ. ಮತ್ತೆ ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ವಿ ಹ್ಯಾವ್ ಟು ಪ್ಯೂರಿಫೈ ದ ಸೆನ್ಸಸ್. ನಾವು ಇಂದ್ರಿಯಗಳನ್ನ ಪರಿಶುದ್ಧಗೊಳಿಸ್ಬೇಕು. ಅದು ಹೇಗೆ ಗೊಳಿಸ್ಬೇಕು? ನಾವು ಭಗವಂತನ ಸೇವೆಯಲ್ಲಿ, ಋಷಿಕೇಶ ಸೇವನಂ, ನಮ್ಮ ಇಂದ್ರಿಯಗಳನ್ನ ನಾವು ದೇವರ ಸೇವೆಯಲ್ಲಿ ತೊಡಗಿಸ್ಬೇಕು, ದೇವರ ಸಂಸ್ಪರ್ಶದಲ್ಲಿ ತರಬೇಕು. ಕಣ್ಣಿನಿಂದ ಕೃಷ್ಣನ ದರ್ಶನ ಮಾಡಬೇಕು, ಕಿವಿಯಿಂದ ಕೃಷ್ಣ ಕೀರ್ತನೆಯನ್ನು ಕೇಳಬೇಕು, ನಾಲಿಗೆಯಿಂದ ಕೃಷ್ಣನ ಮಂತ್ರ ಉಚ್ಚಾರಣೆ ಮಾಡಬೇಕು, ಮೂಗಿನಿಂದ ಕೃಷ್ಣನಿಗೆ ಅರ್ಪಣವಾಗಿರುವಂತಹ ಸುಗಂಧಿತ ವಸ್ತುಗಳನ್ನ ನಾವು ಸೇವನೆ ಮಾಡಬೇಕು, ತುಳಸಿಯ ಒಂದು ಗಂಧವನ್ನ ಸೇವನೆ ಮಾಡಬೇಕು. ರೈಟ್? ನಮ್ಮ ಕೈಯಿಂದ ಭಕ್ತರ ಪಾದ ಸ್ಪರ್ಶ ಮಾಡಬೇಕು. ಸೊ ಈ ರೀತಿ ನಾವು ಎಲ್ಲ ಇಂದ್ರಿಯಗಳನ್ನ ನಾವು ಸೇವೆಯಲ್ಲಿ ತೊಡಗಿಸ್ಬೇಕು. ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಮನಸ್ಸಿನಿಂದ ಕೃಷ್ಣನ ಪಾದಕಮಲಗಳ ಮೇಲೆ ಧ್ಯಾನ ಮಾಡಬೇಕು. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ನಮ್ಮ ವಾಕ್ಶಕ್ತಿಯಿಂದ ನಾವು ದೇವರ ಗುಣಗಾನವನ್ನು ಮಾಡಬೇಕು. ಕರೋ ಹರೇರ್ ಮಂದಿರ ಮಾರ್ಜನಾದಿಸು, ಕೈಯಿಂದ ನಾವು ಮಂದಿರ ಮಾರ್ಜನ ಮಾಡಬೇಕು, ಸೇವೆ ಮಾಡಬೇಕು. ಶ್ರುತಿಂ ಚಕಾರ ಅಚ್ಯುತ ಸತ್ಕದೋಧೆ, ಶ್ರುತಿಯಿಂದ ನಾವು ಅಚ್ಯುತನ ಕಥೆಯನ್ನ ಕೇಳಬೇಕು. ಮುಕುಂದಲಿಂಗಾಲಯ ದರ್ಶನೇ ದೃಶವು, ಕಣ್ಣಿನಿಂದ ನಾವು ಮುಕುಂದನ ದರ್ಶನ ಮಾಡಬೇಕು. ಸೊ ಈ ರೀತಿ ಎಲ್ಲ ಇಂದ್ರಿಯಗಳನ್ನ ಹೇಳ್ತಾರೆ, ಒಂದೊಂದು ಇಂದ್ರಿಯಗಳನ್ನ ಒಂದೊಂದು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ. ಈ ರೀತಿ ನಾವು ಇಂದ್ರಿಯಗಳನ್ನ ನಿಗ್ರಹಿಸಬಹುದು ಅಂತ. ಓಕೆ, ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಜಾಬ್ ಬಿಕಮ್ ಸಾರ್ಟ್ ಆಫ್ ಅಟ್ಯಾಚ್ಮೆಂಟ್. As we derive ananda from output of work accomplished, we focus more on jobs, although tied up as Rajoguna. How to liberate from this chain and prioritize Adhyatma? Krishna also stresses on karma. Even for karma sannyasa, one should engage in working, resulting in time constraint for quality japa. Yeah. So, ಇವರು ನಾಗರಾಜ್ ಅವ್ರ ಪ್ರಶ್ನೆ ಇದು. ಅವ್ರು ಏನ್ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ರೆ, ಕೆಲವೊಮ್ಮೆ ನಾವು ಜಾಬ್ ಮಾಡ್ಬೇಕಾಗುತ್ತೆ, ಮತ್ತೆ ನಾವು ಈ ಒಂದು ಕರ್ಮ ಮಾಡ್ತೀವಿ. ಕರ್ಮದ ಫಲದಿಂದ ಒಂದು ಆನಂದವನ್ನ ನಾವು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ನಾವು ಈ ಒಂದು ಪ್ರಯತ್ನದಲ್ಲಿ ರಜೋಗುಣದ ಪ್ರಭಾವದಲ್ಲಿ ಹೋಗ್ಬಿಡ್ತೀವಿ, ಮತ್ತೆ ನಮಗೆ ಸುಖ ಸಿಗೋದಿಲ್ಲ. ಅಧ್ಯಾತ್ಮದಲ್ಲಿ ನಾವು ಟೈಮ್ ಕೊಡೋಕ್ಕಾಗೋದಿಲ್ಲ. ಏನ್ ಮಾಡಬೇಕು ಅಂತ. ಸೊ ತುಂಬಾ ಪ್ರಾಕ್ಟಿಕಲ್ ಕ್ವಶನ್ ಇದು. ಇದಕ್ಕೆ ಕೃಷ್ಣ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಆಕ್ಚುಲಿ ಕರ್ಮ ಮಾಡಬೇಕು, ಆದ್ರೆ ನೀವು ಹೇಳಿದಾಗ ಇಲ್ಲಿ ಕರ್ಮದ ಫಲವನ್ನ ಭೋಗಿಸೋದಕ್ಕೆ ಹೋಗ್ಬಾರ್ದು. ಯು ಆರ್ ರೈಟಿಂಗ್ ಹಿಯರ್ ದಟ್
we try to get ananda from the output of work. Krishna says, no, don't do that. Don't try to enjoy the fruits of work. Be detached from it. ನಾವು ಎಷ್ಟು ವಿರಕ್ತರಾಗಿರ್ತೀವಿ ಕರ್ಮಫಲದಿಂದ ಅಷ್ಟು ನಾವು ಸುಖವಾಗಿರ್ತೀವಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮಣಿ ಏವ ಅಧಿಕಾರಸ್ತೆ, ನಮಗೆ ಕರ್ಮ ಮಾಡುವಂತ ಅಧಿಕಾರ ಇದೆ. ಮಾ ಫಲೇಷು ಕದಾಚನ, ಆದ್ರೆ ಕರ್ಮ ಫಲವನ್ನ ಭೋಗಿಸುವುದಕ್ಕೆ ಹೋಗ್ಬಾರ್ದು ನಾವು. ಕರ್ಮಫಲ ನಮ್ಮ ಕೈಯಲ್ಲಿಲ್ಲ. ಮಾ ಕರ್ಮಫಲ ಹೇತುರ್ಭೂರ್, ಕರ್ಮಫಲದ ಹೇತು ನಾನಂತ ತಿಳ್ಕೊಬಾರ್ದು, ಅದು ದೈವದಿಂದ ಬಂದಿದೆ ಅಂತ ತಿಳ್ಕೋಬೇಕು. ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ, ಕರ್ಮ ಮಾಡದೆ ಕೂಡ ಇರಬಾರ್ದು, ಕರ್ಮವನ್ನು ಮಾಡಬೇಕು. ಅಂದ್ರೆ ನಾವು ನಿಷ್ಕಾಮ ಕರ್ಮ ಯೋಗವನ್ನ ಮಾಡಬೇಕು. ನಿಷ್ಕಾಮ ಕರ್ಮ ಯೋಗ ಅಂದ್ರೇನು? ಕೇವಲ ಕರ್ಮವನ್ನ ಮಾಡಿ ಕರ್ಮ ಫಲವನ್ನ ಅಪೇಕ್ಷಿಸದೆ ಕರ್ಮ ಫಲವನ್ನ ಕೃಷ್ಣನಿಗಾಗಿ ಬಿಟ್ಕೊಡ್ಬೇಕು. ಅದು ನಿಷ್ಕಾಮ ಕರ್ಮಫಲ ಆಗುತ್ತೆ. ಇವನು ಸ್ವಾರ್ಥತೆ ಇಲ್ಲದೆ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣ. ಇದನ್ನ ಪ್ರಾಕ್ಟಿಕಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ಸ್ವಲ್ಪ ನೀವು ಜಾಬ್ಗೆ ಹೋಗ್ತಾ ಇದ್ರೆ, ಯಾವ್ದು ಜಾಬ್ ಹೋದ್ರೆ ಅದರಿಂದ ಕರ್ಮ ಫಲ ಬರುತ್ತೆ ನಿಮ್ಗೆ, ರೈಟ್? ದುಡ್ಡಾಗಿರ್ಲಿ ಅಥವಾ ಅಂತಸ್ತಾಗಿರ್ಲಿ ಅಥವಾ ಒಂದು ಪೊಸಿಷನ್ ಆಗಿರ್ಲಿ, ಅದು ಕರ್ಮಫಲ. ಅದನ್ನ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಓಕೆ, ನಮ್ಗೆ ಇಷ್ಟು ಎಕ್ಸ್ ಅಮೌಂಟ್ ಆಫ್ ಸ್ಯಾಲರಿ ಬರ್ತಾ ಇದೆ, ಅದರಲ್ಲಿ 10% ನಾವು ಕೃಷ್ಣನ ಸೇವೆಗೋಸ್ಕರ ನಿಯುಕ್ತ ಮಾಡಬೇಕು. ಭಗವದ್ಗೀತೆ ವಿತರಣೆ ಆಗ್ಲಿ ಅಥವಾ ಪ್ರಸಾದ ವಿತರಣೆ ಆಗ್ಲಿ ಅಥವಾ ಮಂದಿರ ಶ್ರೀ ವಿಗ್ರಹದ ಸೇವೆ ಆಗ್ಲಿ, ಅದಕ್ಕೆ ಅರ್ಪಣೆ ಮಾಡ್ಬೇಕು. ಆ ಕರ್ಮ ಫಲವನ್ನ ಕೃಷ್ಣನಿಗೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ತಾ ಇದ್ವಿ, ಕೃಷ್ಣನ್ ಕೊಟ್ಟಿದ್ದಂತ ನಾವು ಕೃಷ್ಣನಿಗೆ ಮತ್ತೆ ಅರ್ಪಣೆ ಮಾಡ್ತಾ ಇದೀವಿ. ಆಗ ನಮ್ಗೆ ಡಿಟ್ಯಾಚ್ಮೆಂಟ್ ಸಿಗುತ್ತೆ, ವಿರಕ್ತಿ ಸಿಗುತ್ತೆ. ಸೊ ಮತ್ತೆ ನಮ್ಮ ಸಮಯವನ್ನ ದೇವ್ರು ನಮ್ಗೆ 24 ಗಂಟೆ ಕೊಟ್ಟಿದ್ದಾರೆ, ಅದರಲ್ಲಿ ಅಟ್ಲೀಸ್ಟ್ 1 ಗಂಟೆ ಅಥವಾ 2 ಗಂಟೆ ಎಷ್ಟಾಗುತ್ತೋ ಅಷ್ಟು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಜಪ ಮಾಡೋದಕ್ಕೆ ಅದನ್ನು ಫಿಕ್ಸ್ ಮಾಡಿಬಿಡ್ಬೇಕು. ಈಗ ನಾವು ಜಾಬ್ ಟೈಮ್ ಫಿಕ್ಸ್ ಮಾಡ್ಬಿಡ್ತೀವಿ, 8 ಗಂಟೆ ಅಥವಾ 10 ಗಂಟೆ ಕೆಲಸ ಮಾಡ್ತೀವಿ ಅಂತ. ಅದೇ ರೀತಿ ಆಧ್ಯಾತ್ಮದಲ್ಲೂ ಕೂಡ 1 ಗಂಟೆ 2 ಗಂಟೆ ನಾವು ಫಿಕ್ಸ್ ಮಾಡ್ಬಿಡ್ಬೇಕು, ಇದನ್ನ ನಾವು ಮಾಡ್ತೀವಿ ಅಂತ. ಪ್ರಯಾರಿಟೈಸ್ ಮಾಡಬೇಕು, ಟೈಮ್ ಕೊಡಬೇಕು. ಸೊ ಈ ರೀತಿ ಪ್ರಯಾರಿಟಿ ಕೊಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ನಾವು ಒಳ್ಳೆ ಒಂದು ಸೂಕ್ತವಾದ ಮನೋಭಾವನೆಯಿಂದ ನಾವು ಕೆಲಸ ಮಾಡಿದ್ರೆ ನಾವು ಈ ಕರ್ಮ ಬಂಧನದಿಂದ ಮುಕ್ತರಾಗ್ತೀವಿ. ಕರ್ಮ ಫಲದ ಅಪೇಕ್ಷೆ ಮಾಡಿದ್ರೆ ಬಂಧನಕ್ಕೊಳಗಾಗ್ತೀವಿ. ಕರ್ಮ ಫಲವನ್ನ ಬಿಟ್ಬಿಟ್ರೆ ನಾವು ಬಂಧನಕ್ಕೊಳಗಾಗೋದಿಲ್ಲ. ಅದೇ ನಿಷ್ಕಾಮ ಕರ್ಮಫಲ, ಕರ್ಮಯೋಗ. ಓಕೆ, ಸೊ ಈ ರೀತಿ ನಾವು ನಿಷ್ಕಾಮ ಕರ್ಮಯೋಗನ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಎಷ್ಟು ನಮಗೆ ಆಸಕ್ತಿ ಇರುತ್ತೆ ಅಷ್ಟು ಮನಸ್ಸು ವಿಚಲಿತವಾಗಿರುತ್ತೆ. ಇದು ಆಸಕ್ತಿಯನ್ನು ಬಿಟ್ಟ ತಕ್ಷಣ ಶಾಂತವಾಗುತ್ತೆ. ಆಗ ನಾವು ಚೆನ್ನಾಗಿ ಜಪ ಕೂಡ ಮಾಡ್ಬೋದು, ರೈಟ್? ಸೊ ಬಿಕಾಸ್ ವಿಲ್ ಹ್ಯಾವ್ ಲೆಸ್ ವರೀಸ್, ಚಿಂತನೆ ಹೆಚ್ಚಿರೋದಿಲ್ಲ. ಅವಾಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಜಪ ಮಾಡ್ಬೋದು ವಿದೌಟ್ ಎನಿ ಆಂಗ್ಸೈಟಿ. ಓಕೆ, so that's my thoughts on this. I hope that answers your question, Mr. Nagaraj. Okay, ಗೀತಾ ಅವ್ರು ಏನೋ ಕಮೆಂಟ್ ಮಾಡ್ತಾ ಇದ್ದಾರೆ, ಅತಿಯಾದರೆ ಅಮೃತವು ವಿಷ ಆಗುತ್ತದೆ. ಸೊ ಇವನ್ ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರ ತೃಪ್ತಿ ಅದ್ ಮಿತಿ ಮೀರಿ ಮಾಡಿದ್ರೆ ಅದು ವಿಷ ಆಗುತ್ತೆ, ಅದು ದುಃಖಕ್ಕೆ ಕಾರಣವಾಗುತ್ತೆ. ಅದೇ ಕೃಷ್ಣ ಹೇಳ್ತಾನೆ, ಓಕೆ ಇಂದ್ರ ತೃಪ್ತಿ ಮಾಡ್ಬೇಕು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಶಾರೀರಂ ಕೇವಲಂ ಕರ್ಮ, ಶರೀರವನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಇಂದ್ರ ತೃಪ್ತಿ ಬೇಕೋ ಅಷ್ಟು ಮಾಡ್ಬೇಕು. ಅಂದ್ರೆ ಏನು? 6 ಗಂಟೆ ನಿದ್ದೆ ಮಾಡ್ಬೇಕು, ಓಕೆ ನಿದ್ದೆ ಮಾಡಿ, ಅದು ಇಂದ್ರ ತೃಪ್ತಿ, ದಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ದ ಸೆನ್ಸಸ್. 2-3 ಹೊತ್ತು ಊಟ ಮಾಡ್ಬೇಕು, ಅದು ಮಾಡಿ, ದಟ್ ಇಸ್ ಆಲ್ಸೋ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ದ ಟಂಗ್ ಅಂಡ್ ಸ್ಟಮಕ್, ಅದು ಇಂದ್ರ ತೃಪ್ತಿ. ಸೊ ಶರೀರವನ್ನ ಹೇಗೆ ನಾವು, ಸಪೋಸ್ ನಮ್ಮ ಹತ್ರ ಕಾರ್ ಇದ್ರೆ ಕಾರನ್ನ ಗ್ಯಾರೇಜ್ ಕರ್ಕೊಂಡು ಹೋಗ್ತೀವಿ, ಅದನ್ನ ಕ್ಲೀನ್ ಮಾಡಿಸ್ತೀವಿ, ಪೆಟ್ರೋಲ್ ಹಾಕ್ತಿವಿ, ಸರ್ವಿಸಿಂಗ್ ಮಾಡ್ತೀವಿ, ಆಯಿಲ್ ಹಾಕ್ತಿವಿ. ಅದೇ ರೀತಿ ನಮ್ಮ ಶರೀರವನ್ನು ಕೂಡ ಇದನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಆಹಾರ ಹಾಕೋದು, ಇದು ಪೆಟ್ರೋಲ್ ತರ ಆಹಾರ. ಪ್ರಸಾದ ತಗೋಬೇಕು, ಮತ್ತೆ ಸ್ವಲ್ಪ ವ್ಯಾಯಾಮ ಮಾಡ್ಬೇಕು, ಅದು ಸರ್ವಿಸಿಂಗ್ ತರ. ಸ್ವಲ್ಪ ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಹೋಗಿ ರಿಪೇರಿ ಮಾಡ್ಬೇಕು, ರೈಟ್? ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಆ ರೀತಿ. ಸೊ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡೋದು, ಅತಿ ಹೆಚ್ಚು ಕಾಳಜಿಯನ್ನು ತಗೋಬಾರ್ದು, ಸೂಕ್ತವಾದಂತ ಕಾಳಜಿಯನ್ನು ತಗೋಬೇಕು. ಕಾರ್ ಇದ್ರೆ ನಾವು 24 hours 24 ಗಂಟೆ ಕಾರ್ ಬಗ್ಗೆ ಚಿಂತೆ ಮಾಡೋದಿಲ್ಲ.
ಕಾರನ್ನ ಮೇಂಟೈನ್ ಮಾಡಿ ಅದನ್ನ ಉಪಯೋಗಿಸ್ತೀವಿ ಅಷ್ಟೇ. ಮಾರ್ಕೆಟ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ಅಂತ ಉಪಯೋಗಿಸ್ತೀವಿ. ಅದೇ ರೀತಿ ನಾನು ಆತ್ಮ, ಈ ಶರೀರ ನನ್ನ ಕಾರ್. ಈ ಕಾರನ್ನ ನಾವು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಮೇಂಟೈನ್ ಮಾಡ್ಬೇಕು. ಸೊ ಎಷ್ಟು ಬೇಕೋ ಅಷ್ಟು ಮೇಂಟೆನೆನ್ಸ್ ಮಾಡ್ಬೇಕು. ಅತಿ ಹೆಚ್ಚು ಕಾಳಜಿ ಬರೀ ಇದ್ರ ಬಗ್ಗೆನೇ, ಶರೀರದ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೋಬಾರ್ದು. ದೇವ್ರ ಬಗ್ಗೆ ಚಿಂತನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಹರೇ ಕೃಷ್ಣ. ಸೊ ಎಲ್ಲ ಪ್ರಶ್ನೆಗಳು ಮುಗೀತು ಅಂತ ಅನ್ಸುತ್ತೆ. ಯಾವುದು ಚಾಟ್ ಅಲ್ಲಿ ಬರ್ತಾ ಇಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ 2-3 ಕ್ವಶನ್ ಬಂದಿದ್ದು ಇವತ್ತು. ಮತ್ತೆ ಇವತ್ತೊಂದು ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇರಿ. ಮತ್ತೆ ಬೇರೆಯವ್ರ ಜೊತೆನ, ನಿಮ್ ಫ್ರೆಂಡ್ ಜೊತೆನೆ ನೀವು ಡಿಸ್ಕಸ್ ಮಾಡಿ. ಮತ್ತೆ ಈ ಡಿಸ್ಕಷನ್ ಮಾಡೋದ್ರಿಂದ, ಮಂಥನ ಮಾಡೋದ್ರಿಂದ ಇನ್ನೂ ಹೆಚ್ಚು ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ನೀವು ಪಡಿಬಹುದು. ಇವತ್ತು ಹೇಳಿರುವಂತಹ ಶ್ಲೋಕಗಳನ್ನ ಕೂಡ ನೀವು ಹೋಗಿ ಓದ್ಕೊಳ್ಳಿ. 5ನೇ ಅಧ್ಯಾಯ 22ನೇ ಶ್ಲೋಕ ಮತ್ತೆ ಪ್ರಹ್ಲಾದ್ ಮಹಾರಾಜರ ಶ್ಲೋಕ, ಅದನ್ನು ಕೂಡ ನಾನು PPT ಕಳಿಸ್ತೀನಿ ವಾಟ್ಸಪ್ ಅಲ್ಲಿ. ಸೊ ನೀವು ಅದನ್ನ ನೋಡಿ ಮತ್ತೆ ಮಂಥನ ಮಾಡಿ. ಸೊ ಮುಂದಿನ ವಾರ ಭೇಟಿಯಾಗೋರಿಗೆ ಯು ಕ್ಯಾನ್ ಜಸ್ಟ್ ಬಿ ಸ್ಪಿರಿಚುವಲ್ ಬೈ ಥಿಂಕಿಂಗ್ ಅಬೌಟ್ ದಿಸ್ ಅಂಡ್ ಚಾಂಟ್ ಹರೇ ಕೃಷ್ಣ. ಸೊ ಕಲಿಯುಗದಲ್ಲಿ ಸರಳವಾದ ಮಾರ್ಗ ಹರೇ ಕೃಷ್ಣ ಮಂತ್ರ ಜಪ. ಈ ಜಪ ಮಾಡೋದ್ರಿಂದ ನಾವು ಸರಳವಾಗಿ ದೇವರ ಪ್ರಾಪ್ತಿಯನ್ನು ಮಾಡಬಹುದು, ಮತ್ತೆ ಇಂದ್ರಿಯಗಳನ್ನು ಕೂಡ ನಿಗ್ರಹಿಸಬಹುದು. ವೆರಿ ಸಿಂಪಲ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅಟ್ಲೀಸ್ಟ್ ಪ್ರತಿನಿತ್ಯ 108 ಬಾರಿ ಈ ಮಂತ್ರವನ್ನ ಜಪ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಇದೆ ಜಪ ಮಾಡೋದು, ಹರೇ ಕೃಷ್ಣ ಜಪ. ಸೊ ಯು ಕ್ಯಾನ್ ಸಿ ದಟ್ ವಿಡಿಯೋ ಅಂಡ್ ಯು ಕ್ಯಾನ್ ಚಾಂಟ್ ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ತುಂಬಾ ಧನ್ಯವಾದ. ಈಗ ಸಮಯ ಮುಗಿತು. ಸೊ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ.